ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀರೇ ನಿಲ್ಲಿಸುವೆ. ಹೇಳುವ ಶಾಶ್ವತ ಸ್ಥಾನ ನನ್ನನ್ನು ನೀರೇ ನಿಲ್ಲಿಸುವೆ. ಹಾಲೆಲೂಯಾ. ಸುಂದರ ನೇತ್ರನೇ, ನೋಟಕ್ಕೆ ರಮಣೀಯನೇ, ನಿನ್ನ ಹೊರತು ದೇವರಿಲ್ಲ, ಪರಲೋಕದ ತಂದೆಯೇ. ಸುಂದರ ನೇತ್ರನೇ, ನೋಟಕ್ಕೆ ರಮಣೀಯನೇ, ನಿನ್ನ ಹೊರತು ದೇವರಿಲ್ಲ, ಪರಲೋಕದ ತಂದೆಯೇ. ಆರಾಧನೆ ನಿಮಗಾರಾಧನೆ, ಆರಾಧನೆ ನಿಮಗಾರಾಧನೆ, ಆರಾಧನೆ ನಿಮಗಾರಾಧನೆ, ಆರಾಧನೆ ನಿಮಗಾರಾಧನೆ. ಸುಂದರ ನೇತ್ರನೇ, ನೋಟಕ್ಕೆ ರಮಣೀಯನೇ, ನಿನ್ನ ಹೊರತು ದೇವರಿಲ್ಲ, ಪರಲೋಕದ ತಂದೆಯೇ. ಹೇಳುವ ಸುಂದರ ನೇತ್ರನೇ, ನೋಟಕ್ಕೆ ರಮಣೀಯನೇ, ನಿನ್ನ ಹೊರತು ದೇವರಿಲ್ಲ, ಪರಲೋಕದ ತಂದೆಯೇ. ಮಿತಿಯಿಲ್ಲದೆ, ಓ ಮಿತಿಯಿಲ್ಲದೆ, 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 ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಅದು ಮೊಳಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಅದು ಮೊಳಕಾಲಷ್ಟು ಸಾಲದು, ಅದು ಸೊಂಟದವರೆಗೂ ಸಾಲದು. ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿಯಿಲ್ಲದೆ ಹೇಳುವ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಅದು ಮೊಳಕಾಲಷ್ಟು ಸಾಲದು, ಅದು ಸೊಂಟದವರೆಗೂ ಸಾಲದು. ಅದು ಮೊಳಕಾಲಷ್ಟು ಸಾಲದು, ಅದು ಸೊಂಟದವರೆಗೂ ಸಾಲದು. ಈ ಜಾಡುವ ಅಳತೆಗೆ ಬೇಕಯ್ಯ. ಓ ಈ ಜಾಡುವ ಅಳತೆಗೆ ಬೇಕಯ್ಯ. ಹೇಳುವ ಮಿತಿಯಿಲ್ಲದೆ, ಓ ಮಿತಿಯಿಲ್ಲದೆ, ಮಿತಿಯಿಲ್ಲದೆ, ಓ ಮಿತಿಯಿಲ್ಲದೆ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಹಾಲೆಲೂಯಾ. ಪರಲೋಕ ರಾಜ್ಯ
ರಾಜವನ್ನು ಪಡಕೊಂಡು ಬರುವಾಗ ನನ್ನನ್ನು ಮರೆಯಬೇಡ, ನಿನ್ನ ಜೊತೆಯಲ್ಲಿ ನಾನಿರುವೆ. ದೈವ ಸೇವಕರೇ, ALG ಸಂಸ್ಥೆಯ ಸೇವೆಯಲ್ಲಿ ಕೈಗೂಡಿಸಿ ಇಲ್ಲಿವರೆಗೂ ನಮ್ಮ ಜೊತೆಯಲ್ಲಿ ನಡೆದು ಬಂದ ಸೇವಕರೇ, ನಿಮಗೋಸ್ಕರ ನಾವು ವಿಜ್ಞಾಪನೆ ಮಾಡುತ್ತೇವೆ. ನಿಮಗೋಸ್ಕರ ದೇವರ ಸಮ್ಮುಖದಲ್ಲಿ ದಿನನಿತ್ಯವೂ ಕೈವಟ್ಟಿ ನಾವು ಪ್ರಾರ್ಥಿಸುತ್ತೇವೆ. ಆ ಸಿಲುಬೆಯ ಮೇಲೆ ಆ ಕಳ್ಳನು ಹೇಳುತ್ತಾನೆ, ನನ್ನ ಗುರುವೇ, ನನ್ನ ಯೇಸುವೇ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊಪ್ಪ ಎಂಬುದಾಗಿ ಬೇಡಿಕೊಳ್ಳುತ್ತಾನೆ. ನಮ್ಮ ಸಂಸ್ಥೆಯ ಜೊತೆಯಲ್ಲಿ ಸಂತೋಷದಲ್ಲಿಯೂ ನಮ್ಮ ಎಲ್ಲಾ ವಿಷಯಗಳಲ್ಲಿ ನಮ್ಮ ಸಂಗಡ ಇದ್ದಂಥ ನಿಮಗೂ ನಮ್ಮ ದೇವರು ತನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನಿಮ್ಮೆಲ್ಲರನ್ನು ನೆನೆಸಿಕೊಳ್ಳಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ALG ಸಂಸ್ಥೆ ಪ್ರತಿನಿತ್ಯವೂ ನಿಮಗೋಸ್ಕರ ಪೌಳೆ ಗೋಡೆಯ ಒಡಕಲ್ಲಿ ನಿಂತುಕೊಂಡು ನಿತ್ಯವೂ ಪ್ರಾರ್ಥಿಸುತ್ತಾ ಇದೆ, ನಿತ್ಯವೂ ಕೈವಟ್ಟಿ ಬೇಡುತ್ತಾ ಇದೆ. ಇದುವರೆಗೆ ಬಂದಂತ ನೀವು ಇನ್ನು ಮುಂದೆ ನಮ್ಮ ಜೀವನದ ಪಯಣ ಎಷ್ಟಿದೆಯೋ ನಾವು ಅರಿತವರಲ್ಲ, ನಾವು ತಿಳಿದವರಲ್ಲ. ಯೇಸು ಹೇಳುತ್ತಾನೆ, ಈಗೋ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬುದಾಗಿ. ನಮ್ಮ ಆಯುಷ್ಕಾಲಗಳು 70 ವರ್ಷ, ಬಲ ಹೆಚ್ಚಾದರೆ 80 ವರ್ಷ ಎಂಬುದಾಗಿ ನಾವು ನೋಡುತ್ತೀವಿ. ಇವತ್ತು ಒಬ್ಬೊಬ್ಬ ಸೇವಕರು ಸೇವೆಯ ಜರ್ನಿಯಲ್ಲಿ 50 ವರ್ಷ ಮಾಡಿದವರು ನಮ್ಮ ಜೊತೆಯಲ್ಲಿದ್ದೀರಿ, 40 ವರ್ಷ ಜೊತೆ ಸೇವೆ ಮಾಡಿದವರು ನಮ್ಮ ಜೊತೆಯಲ್ಲಿದ್ದೀರಿ, 30, 10, 20 ವರ್ಷಗಳು ಸೇವೆಯಲ್ಲಿ ಬಂದಂತ ಸೇವಕರು ನಮ್ಮ ಜೊತೆಯಲ್ಲಿದ್ದೀರಿ. ಆದರೆ ದೈವ ಸೇವಕರೇ, ದೇವರು ವಾಕ್ಯ ಹೇಳುತ್ತದೆ, ನಿಂತಿನೆಂದು ನೆನೆಸುವವನು ತನ್ನನ್ನು ಬಿಳದ ಹಾಗೆ ನೋಡಿಕೊಳ್ಳಲಿ ಎಂಬುದಾಗಿ ಹೇಳುವುದರಿಂದ ನಾವು ಪ್ರಾರಂಭದಲ್ಲಿ ನಮ್ಮ ಸೇವೆಗಳು ದೇವರು ನೇಮಿಸಿದ ಓಟದಲ್ಲಿ ಆತ್ಮನಿಂದ ಪ್ರಾರಂಭಿಸಿದ್ದೀವಿ. ಆದರೆ ಈ ದಿನ ನಾವು ಎಲ್ಲಿದ್ದೀವಿ ಎಂಬುದಾಗಿ ನಮ್ಮನ್ನು ನಾವು ಒಂದು ಸಲ ಪರಿಶೋಧನೆ ಮಾಡಿಕೊಳ್ಳೋಣ. ಮೊದಲನೆಯವನು ಕಡೆಯವನಾಗುತ್ತಾನೆ, ಕಡೆಯವನು ಮೊದಲಿನವನಾಗುತ್ತಾನೆ ಎಂಬುದಾಗಿ ಈ ವಾಕ್ಯವನ್ನು ನೆನಪು ಮಾಡಿಕೊಂಡು ಈ ಆರಾಧನೆ ಮೂಲಕ ದೇವರಿಗೆ ಮಹಿಮೆಯ ಆಗಿದೆಂಬುದಾಗಿ ನಂಬುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ಪರಲೋಕ ರಾಜ್ಯವನ್ನು ಪಡೆದವನಾಗಿ ಬರುವಾಗ ಸ್ವಾಮಿ, ನಿನ್ನ ಸೇವೆಯಲ್ಲಿ ಕರ್ತನೆ ಪ್ರಯಾಸ ಪಟ್ಟು ಇದುವರೆಗೂ ಓಡುತ್ತಾ ಬಂದ ನಿನ್ನ ಮಾರ್ಗದಲ್ಲಿ ಸೇವಕರನ್ನು ನೆನೆಸಿಕೊಂಡು ಅವರನ್ನು ಇನ್ನೂ ಬಲಪಡಿಸಿ ನಡೆಸಬೇಕೆಂದು ಈ ಆರಾಧನೆ ಮೂಲಕ ನೀವು ಮಹಿಮೆ ಹೊಂದಿರುವುದಕ್ಕಾಗಿ ಸ್ತೋತ್ರ. ಮುಂದಿನ ಸಂದೇಶದ ಭಾಗ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕರು ರಾಜೇಶ್ ಫಿಲಿಪ್ಸ್ ಅಯ್ಯನವರಿಗೆ ಆಗಿ ಸ್ತೋತ್ರ ಸ್ವಾಮಿ. ಮಾತಾಡುವವನು ನೀನೇ, ಮಾತಾಡುವವನು ನೀನೇ. ಯೇಸುವಿನ ನಾಮದಲ್ಲಿ ಬೇಡುತ್ತೇನಪ್ಪ, ಅದ್ಭುತ ಅತಿಶಯ ಯೇಸುವಿನ ನಾಮದಲ್ಲಿ ನಿನ್ನ ದಾಸರ ಮೂಲಕ ನಡೆಸುತ್ತಾ ಬಂದ ಆ ಮಹಿಮೆಯ ಕಾರ್ಯಗಳು ಈಗಲೂ ಯೇಸುವಿನ ನಾಮದಲ್ಲಿ ನೀವು ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ದಾಸನನ್ನು ಕ್ರೂಜೆಯ ಮರ ಮಾಡಿಕೊಂಡು ಉಪಯೋಗಿಸಿಕೊಂಡು ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳುವುದಕ್ಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ಪರಲೋಕ ತಂದೆಯಾದ ದೇವರೇ, ಆಮೆನ್. ದೊಡ್ಡ ಚಪ್ಪಾಳೆ ಮೂಲಕ ಕರ್ತನಿಗೆ ಮಹಿಮೆ ಪಡಿಸೋಣ. Praise the Lord. Hallelujah. Hallelujah. Glory to God. ದೇವರಿಗೆ ಮಹಿಮೆ ಉಂಟಾಗಲಿ. I bring greetings to all the pastors ಎಲ್ಲರಿಗೂ ನಾನು ಶುಭ ಸಂದೇಶವನ್ನು ತಂದಿದ್ದೇನೆ. in the matchless name of our Lord and Savior Jesus Christ. ಸರಿಸಾಟಿ ಇಲ್ಲದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ I wanted to preach in Kannada today.
ನಾನು ಈ ದಿನದಲ್ಲಿ ಕನ್ನಡದಲ್ಲಿ ಪ್ರಸಂಗಿಸಬೇಕಾಗಿ ನಾನು ಬಯಸುತ್ತೇನೆ. but I wanted to give the best what God has put in my heart this morning. ಈ ಮುಂಜಾನೆಯಲ್ಲಿ ದೇವರು ನನ್ನ ಹೃದಯದಲ್ಲಿ ಯಾವ ಶ್ರೇಷ್ಠವಾದ ಕಾರ್ಯವನ್ನು ಹಾಕಿದ್ದಾನೋ ಅದನ್ನು ನಾನು ನಿಮಗೆ ಕೊಡಲು ಬಯಸುತ್ತೇನೆ. I don't want to miss any point that God has given me, so I wanted to share as much as possible in English and Kannada, so that all the pastors across Karnataka will understand and receive the blessings that God has kept for every one of us. ದೇವರು ಮುಂಜಾನೆಯಲ್ಲಿ ನನ್ನ ಹೃದಯದಲ್ಲಿ ಏನನ್ನು ಹಾಕಿದ್ದಾನೋ ಅದನ್ನು ಒಂದು ಬಿಡದೆ ನಾನು ಎಲ್ಲ ಅಂಶವನ್ನು ನಾನು ನಿಮಗೆ ಹೇಳಲು ನಾನು ಬಯಸುತ್ತೇನೆ. ಆದಷ್ಟು ಮಟ್ಟಿಗೆ ನಾನು ಆಂಗ್ಲ ಭಾಷೆಯಲ್ಲಿಯೂ ಕನ್ನಡ ಭಾಷೆಯಲ್ಲೂ ನಾನು ಅದನ್ನು ವಿವರಿಸುತ್ತೇನೆ. ಕರ್ನಾಟಕದ ಪೂರ್ತಿ ರಾಜ್ಯದಲ್ಲಿರುವಂಥ ಎಲ್ಲ ಸೇವಕರು ನೀವು ಇದನ್ನು ಹೊಂದಿಕೊಳ್ಳಿರಿ. Hallelujah. 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 You may be listening in different parts and in different places of Karnataka. ಕರ್ನಾಟಕದಲ್ಲಿರುವಂತಹ ವಿವಿಧ ಭಾಗಗಳಿಂದ ನೀವು ಕೇಳುತ್ತಿದ್ದೀರಾ. But I believe as you are listening to this word, God's presence is right there wherever you are. ಆದರೆ ನಾನು ನಂಬುತ್ತೇನೆ ನೀವು ಎಲ್ಲಿಂದ ಇದನ್ನು ಕೇಳುತ್ತೀರೋ ಅಲ್ಲಿ ದೇವರ ಪ್ರಸನ್ನತೆ ಇದೆ ಎಂಬುದನ್ನು. For us the place matters, ನಮಗೆ ಆ ಒಂದು ಸ್ಥಳವೆಂಬುದು ಒಂದು ಸಮಸ್ಯೆ ಇಲ್ಲ. but the Holy Spirit doesn't have any boundaries. It's one place for the Holy Spirit. ಆದರೆ ಪರಿಶುದ್ಧಾತ್ಮನಿಗೆ ಯಾವ ಸ್ಥಳವೆಂಬುದು ಸಮಸ್ಯೆ ಇಲ್ಲ, ಆತನಿಗೆ ಯಾವ ಎಲ್ಲೆಯೂ ಇಲ್ಲ, ಆತನು ಎಲ್ಲಾ ಸ್ಥಳದಲ್ಲಿ ಇರುವವನಾಗಿದ್ದಾನೆ. The same presence that I am feeling in this place, the same presence of God what I am experiencing here will be, you also be experiencing the same presence wherever you are. ನಾನು ಇಲ್ಲಿ ಅನುಭವಿಸುತ್ತಿರುವಂತ ದೇವರ ಪ್ರಸನ್ನತೆಯು ನೀವು ಎಲ್ಲಿದ್ದೀರೋ ಅದೇ ಪ್ರಸನ್ನತೆಯನ್ನು ನೀವು ಸಹ ಅನುಭವಿಸುವವರಾಗಿದ್ದೀರಿ. God's presence is everywhere. ದೇವರ ಪ್ರಸನ್ನತೆಯು ಎಲ್ಲ ಕಡೆಯಲ್ಲೂ ಇದೆ. As you are listening to the worship, as you are singing and worshiping God, as you are lifting your hands up, I believe your house also is filled by the presence of the Holy Spirit. ನೀವು ಹಸ್ತಗಳನ್ನು ಎತ್ತಿ ನಿಮ್ಮ ಸ್ಥಳಗಳಲ್ಲಿ ದೇವರನ್ನು ಆರಾಧಿಸುವಾಗ ನಾನು ನಂಬುತ್ತೇನೆ ನಿಮ್ಮ ಮನೆಗಳಲ್ಲಿಯೂ ಸಹ ಪರಿಶುದ್ಧಾತ್ಮನ ಒಂದು ಆತ್ಮವು ತುಂಬಿ ಆತನ ಒಂದು ಪ್ರಸನ್ನತೆಯು ತುಂಬಿದೆ ಎಂಬುದಾಗಿ. As Pastor Jeevan was leading us in the praise and worship, I strongly believe that the presence of God has come down in your house and filled your house this morning. ಪಾಸ್ಟರ್ ಜೀವನ್ ಅವರು ಆರಾಧಿಸಿ ಸ್ತುತಿಸುವಾಗ ನಾನು ನಂಬುತ್ತೇನೆ ಆತನ ಪ್ರಸನ್ನತೆಯು ದೇವರ ಪ್ರಸನ್ನತೆಯು ನೀವು ಎಲ್ಲಿದ್ದೀರೋ ನಿಮ್ಮ ಮನೆಗಳಲ್ಲಿ ಅದು ತುಂಬಿದೆ ಎಂಬುದಾಗಿ. Because the presence of God is the strength for all of us today. ಯಾಕೆಂದರೆ ದೇವರ ಪ್ರಸನ್ನತೆಯು ಈ ದಿನದಲ್ಲಿ ನಮಗೆ ಅದು ಬಲವಾಗಿದೆ. Hallelujah. 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 We may be tired this morning. ಈ ಮುಂಜಾನೆಯಲ್ಲಿ ನಾವು ಆಯಾಸವುಳ್ಳವರಾಗಿರಬಹುದು. We may be down this morning. ಈ ಮುಂಜಾನೆಯಲ್ಲಿ ನಾವು ಸ್ವಲ್ಪ ಸೋತವರಾಗಿರಬಹುದು. But when the presence of God comes, He strengthens us and He raises up and He makes us to move forward. ಆದರೆ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಬರುವಾಗ ಆತನು ನಮ್ಮನ್ನು ಬಲಪಡಿಸಿ ನಮ್ಮನ್ನು ಎಬ್ಬಿಸಿ ನಮ್ಮನ್ನು ಮುಂದೆ ಹಾದು ಹೋಗುವಂತೆ ಮಾಡುತ್ತದೆ. Every time I praise God, every time I worship God, I receive a new strength in Christ Jesus. ಪ್ರತಿ ಸಾರಿ ನಾನು ಸ್ತುತಿಸುವಾಗ ಪ್ರತಿ ಸಾರಿ ನಾನು ಆತನನ್ನು ಆರಾಧಿಸುವಾಗ ನಾನು ಹೊಸ ಬಲವನ್ನು ಯೇಸು ಕ್ರಿಸ್ತನಲ್ಲಿ ಹೊಂದಿಕೊಳ್ಳುತ್ತೇನೆ. And same thing I'm experiencing today as we were worshiping. I can enjoy a new strength in God. ಅದೇ ರೀತಿಯಾಗಿ ಈ ದಿನದಲ್ಲೂ ನಾನು ಆರಾಧಿಸುವಾಗ ನಾನು ಅದನ್ನು ಆನಂದಿಸಿ ನಾನು ದೇವರ ಬಲವನ್ನು ಹೊಂದಿಕೊಂಡಿದ್ದೇನೆ. Hallelujah. Hallelujah. I was inspired by the Holy Spirit that I'm going to pray today for all of you for healing. ಈ ದಿನದಲ್ಲಿ ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಈ ದಿನದಲ್ಲಿ ಅನಾರೋಗ್ಯಸ್ಥರಿಗೋಸ್ಕರ ನಾನು ಪ್ರಾರ್ಥಿಸಲಿಕ್ಕಿದ್ದೇನೆ. Any pastors who are sick today, I'm going to pray for you after the message. ಯಾರಾದರೂ ಬೋಧಕರು ಈ ದಿನದಲ್ಲಿ ಅಸ್ವಸ್ಥರಾಗಿದ್ದರೆ ಈ ದಿನದಲ್ಲಿ ಸಂದೇಶದ ನಂತರ ನಾನು ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕಿದ್ದೇನೆ. Anybody in your family is sick, I'm going to pray today. God is going to heal you. ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಈ ದಿನದಲ್ಲಿ ಅಸ್ವಸ್ಥರಾಗಿದ್ದರೆ ನಾನು ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕಿದ್ದೇನೆ. ದೇವರು ನಿಮಗೆ ಸೌಖ್ಯವನ್ನು ಕೊಡುವಾತನಾಗಿದ್ದಾನೆ. Because as I was asking God, God said today you are going to pray for healing. ಯಾಕೆಂದರೆ ನಾನು ದೇವರನ್ನು ಕೇಳಿದಾಗ ದೇವರು ಹೇಳಿದನು ನೀನು ಈ ದಿನದಲ್ಲಿ ಅಸ್ವಸ್ಥರಿಗೋಸ್ಕರ ಪ್ರಾರ್ಥಿಸಬೇಕು ಎಂಬುದಾಗಿ. I am going to heal. ನಾನು ಈ ದಿನದಲ್ಲಿ ಅವರನ್ನು ಸೌಖ್ಯಪಡಿಸುವೆನು. You pray for healing.
healing. ಅವರಿಗೋಸ್ಕರ ನೀನು ಸೌಖ್ಯಕ್ಕೋಸ್ಕರ ಪ್ರಾರ್ಥಿಸು. I will heal them. ಅವರನ್ನು ನಾನು So ಸ್ವಸ್ಥಪಡಿಸುತ್ತೇನೆ. be prepared to receive your healing. ಆದ್ದರಿಂದ ನಿಮ್ಮ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲು ನೀವು ತಯಾರಾಗಿರಿ. If any of your family, your wife or children needs healing, wake them up right now and make them to sit next to you, that I am going to pray and God is going to heal them. ಈ ದಿನದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿಯೋ ಅಸ್ವಸ್ಥರಾಗಿದ್ದರೆ ಅವರನ್ನು ಎಬ್ಬಿಸಿ ನಿಮ್ಮ ಪಕ್ಕದಲ್ಲಿ ಕುಳ್ಳಿರಿಸಿಕೊಳ್ಳಿ, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ದೇವರು ಈ ದಿನದಲ್ಲಿ ನಿಮಗೆ ಸೌಖ್ಯವನ್ನು ಕೊಡುವಾತನಾಗಿದ್ದಾನೆ. If you have faith, God is going to heal today. ನಿಮಗೆ ಈ ದಿನದಲ್ಲಿ ವಿಶ್ವಾಸವಿದ್ದರೆ ದೇವರು ಈ ದಿನದಲ್ಲಿ ನಿಮ್ಮನ್ನು ಸೌಖ್ಯ ಪಡಿಸುವವನಾಗಿದ್ದಾನೆ. Hallelujah. Hallelujah. I'm so happy and glad in today morning that I'm talking to all of you. ನಾನು ಈ ದಿನದ ಈ ಒಂದು ಮುಂಜಾನೆಯಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿಯೂ ನಾನು ಉತ್ಸಾಹ ಉಳ್ಳವನಾಗಿದ್ದೇನೆ ನಿಮ್ಮೊಂದಿಗೆ ಮಾತನಾಡುವುದರಿಂದ. Quickly I'm going to share a few things and then I will pray for you. ನಾನು ಕೆಲವು ಕಾರ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನಾನು ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕಿದ್ದೇನೆ. Today we are going to look from 1 Timothy chapter 6 verse 12. ಈ ದಿನದಲ್ಲಿ ನಾವು 1ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯಕ್ಕೆ ಹೋಗೋಣ. 1 Timothy chapter 6 verse 12. 6ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿಕೊಳ್ಳೋಣ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದ್ದೀಯಲ್ಲ. Hallelujah. Hallelujah. Paul says, ಅಪೊಸ್ತಲನಾದ ಪೌಲನು ಹೇಳುತ್ತಿದ್ದಾನೆ, fight a good fight. ಒಂದು ಶ್ರೇಷ್ಠವಾದಂತಹ ಹೋರಾಟವನ್ನು ಹೋರಾಡು. And that fight is not with the flesh and blood. ಆ ಹೋರಾಟವು ಮಾಂಸದೊಂದಿಗೂ ರಕ್ತದೊಂದಿಗೂ ಅಲ್ಲ. But this fight is the fight of faith. ಆದರೆ ಈ ಹೋರಾಟವೆಂಬುದು ವಿಶ್ವಾಸದೊಂದಿಗೆ ನಂಬಿಕೆಯೊಂದಿಗೆ ಹೋರಾಡುವಂತ ಹೋರಾಟವಾಗಿದೆ. Fight a good fight of the faith. ವಿಶ್ವಾಸಕ್ಕೋಸ್ಕರ ನೀನು ಒಂದು ಒಳ್ಳೆ ಶ್ರೇಷ್ಠ ಹೋರಾಟವನ್ನು ಹೋರಾಡು. Take hold of the eternal life to which you were called. ನೀನು ಕರೆಯಲ್ಪಟ್ಟಂತ ಆ ನಿತ್ಯ ಜೀವವನ್ನು ಹಿಡಿದುಕೋ. Hallelujah. Hallelujah. Paul says, fight a good fight. ಪೌಲನು ಹೇಳುತ್ತಿದ್ದಾನೆ, ಒಂದು ಒಳ್ಳೆಯ ಶ್ರೇಷ್ಠವಾದಂತಹ ಹೋರಾಟವನ್ನು ಹೋರಾಡು ಎಂಬುದಾಗಿ. And this fight is fight of faith. ಆದರೆ ಈ ಒಂದು ಹೋರಾಟವು ಆ ಒಂದು ನಂಬಿಕೆ ವಿಶ್ವಾಸಕ್ಕೋಸ್ಕರ. Today morning I wanted to encourage all my dear brothers. ಈ ಮುಂಜಾನೆಯಲ್ಲಿ ನನ್ನ ಸಹೋದರರೇ ಎಲ್ಲರಿಗೂ ನಿಮಗೆ ನಾನು ಉತ್ಸಾಹದಿಂದ ನಾನು ನಿಮ್ಮನ್ನು ಉತ್ಸಾಹಪಡಿಸುತ್ತೇನೆ. Never give up. ಎಂದಿಗೂ ನೀವು ಬಿಟ್ಟು ಕೊಡಬೇಡಿ. Never give up your faith. ನಿಮ್ಮ ವಿಶ್ವಾಸವನ್ನು ನಂಬಿಕೆಯನ್ನು ಎಂದಿಗೂ ಬಿಟ್ಟು ಕೊಡಬೇಡಿ. My prayer today for all of you is, may the level of faith increase inside of you. ಈ ದಿನದಲ್ಲಿ ನನ್ನ ಪ್ರಾರ್ಥನೆ ಏನೆಂದರೆ ನಿಮ್ಮ ನಂಬಿಕೆಯು ನಿಮ್ಮಲ್ಲಿ ಹೆಚ್ಚಾಗಲಿ ಎಂಬುದೇ. May the faith increase. ನಿಮ್ಮ ಒಂದು ನಂಬಿಕೆಯು ಹೆಚ್ಚಾಗಲಿ. As we see the faith in Abraham. ಅಬ್ರಹಾಮನ ಜೀವನದಲ್ಲಿ ಇದ್ದಂತ ವಿಶ್ವಾಸವನ್ನು ನಾವು ನೋಡುತ್ತೇವೆ. He came and God called him. He came out with faith. ದೇವರು ಆತನನ್ನು ಕರೆದಾಗ ಆತನು ನಂಬಿಕೆಯೊಂದಿಗೆ ಬಂದನು. God said, Abraham, you come. I will make you a nation. ಅಬ್ರಹಾಮನೇ ನೀನು ಬಾ, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು ಎಂಬುದಾಗಿ ಯೆಹೋವನು ಕರೆದನು. Abraham did not know anything about God. ದೇವರ ಬಗ್ಗೆ ಅಬ್ರಹಾಮನಿಗೆ ಏನು ಗೊತ್ತಿಲ್ಲ. He did not know where he is going to take. ಆತನನ್ನು ಎಲ್ಲಿಗೆ ಕರೆದೊಯ್ಯುವನು ಅದು ಆತನಿಗೆ ಗೊತ್ತಿಲ್ಲ. He did not know where he will go. ಅವನು ಎಲ್ಲಿಗೆ ಹೋಗುವನು ಅದು ಆತನಿಗೆ ಗೊತ್ತಿಲ್ಲ. He did not know how he will go. ಆತನು ಹೇಗೆ ಹೋಗುವನು ಅದು ಆತನಿಗೆ ಗೊತ್ತಿಲ್ಲ. Abraham had a faith in God that he just left everything and went behind this voice, the voice that called him, come out, I will make you a nation. ಅಬ್ರಹಾಮನು ದೇವರು ಆತನನ್ನು ಕರೆದಾಗ ಆತನು ತನಗಿದ್ದಂತ ಎಲ್ಲವನ್ನು ಬಿಟ್ಟು ಬಂದು ಆತನು ಕರೆದಂತ ಒಂದು ಸ್ವರಕ್ಕೆ ಆತನು ವಿಧೇಯನಾಗಿ ಆತನ ಹಿಂದೆ ಹೋದನು. He went behind the voice of God. ಆ ದೇವರ ವಾಕ್ಯದ ಸ್ವರದ ಹಿಂದೆ ಆತನು ಹೋದನು. He never went behind the voice of the people. ಜನರ ಒಂದು ಸ್ವರದ ಹಿಂದೆ ಆತನು ಹೋಗಲಿಲ್ಲ. He went behind the voice of God. ದೇವರ ಒಂದು ಸ್ವರದ ಹಿಂದೆ ಆತನು ಹೋದನು. He had the faith. ಆತನಿಗೆ ನಂಬಿಕೆ ಇತ್ತು. Maybe he was fighting. ಆತನು ತನ್ನಲ್ಲಿ ಹೋರಾಡಿದನು. Maybe he
is fighting ಆತನು ಹೋರಾಡುತ್ತಿರಬಹುದು, how to leave the family, ಹೇಗೆ ಕುಟುಂಬವನ್ನು ಬಿಟ್ಟು how to ಬರುವುದು, leave everything, ಎಲ್ಲವನ್ನು ಹೇಗೆ ಬಿಟ್ಟು how ಬರುವುದು, to go behind God. ಹೇಗೆ ದೇವರ ಹಿಂದೆ ಹೋಗುವುದು. But he had the faith to move on. ಆದರೆ ಆತನಿಗೆ ಮುಂದೆ ಹೋಗುವುದಕ್ಕೆ ವಿಶ್ವಾಸವಿತ್ತು. This is God, the good fight of faith. ಇದು ದೇವರ ಒಂದು ಒಳ್ಳೆ ಹೋರಾಟದ ಒಂದು ವಿಶ್ವಾಸದ ಒಂದು ಒಳ್ಳೆ ಹೋರಾಟವಾಗಿದೆ. When it came to family or God, ದೇವರ ಅಥವಾ ಕುಟುಂಬವ ಎಂಬುದಾಗಿ ಬರುವಾಗ, when it came in your business or God, ನಿನ್ನ ಒಂದು ವ್ಯಾಪಾರವೋ ಅಥವಾ ದೇವರೋ ಎಂಬುದಾಗಿ ಬರುವಾಗ, when it came to your own place or God, ನಿನ್ನ ಸ್ವಂತ ಸ್ಥಳವೋ ಅಥವಾ ದೇವರೋ ಎಂಬುದಾಗಿ ಬರುವಾಗ, Abraham had the fighting. ಅಬ್ರಹಾಮನಿಗೆ ಒಂದು ಹೋರಾಟವಿತ್ತು. But he chose to have the good fight and he won and he moved behind this voice of God. ಆದರೆ ಅಬ್ರಹಾಮನು ಒಂದು ಒಳ್ಳೆಯ ಹೋರಾಟವನ್ನು, ಶ್ರೇಷ್ಠವಾದಂತಹ ಹೋರಾಟವನ್ನು ಆರಿಸಿಕೊಂಡು ದೇವರ ಸ್ವರದ ಹಿಂದೆ ಹೋಗಲಿಕ್ಕೆ ಆತನು ಮುಂದಾದನು. Hallelujah. ಹಲ್ಲೆಲೂಯಾ. Finally you see, ಅಂತ್ಯದಲ್ಲಿ ನೀವು ನೋಡಿ, again he had the test of faith. ಮತ್ತೆ ಆತನಿಗೆ ಆ ಒಂದು ನಂಬಿಕೆ ವಿಶ್ವಾಸದ ಒಂದು ಪರೀಕ್ಷೆ ಇತ್ತು. He came out with the faith. ಅವನು ಆ ಒಂದು ಪರೀಕ್ಷೆ, ಆ ಒಂದು ನಂಬಿಕೆಯಿಂದ ಹೊರಗೆ ಬಂದಾಗ, he came out with the faith that he will become a nation. ಅವನು ಆ ನಂಬಿಕೆಯಿಂದ ಹೊರಗೆ ಬಂದಾಗ ಅವನು ದೊಡ್ಡ ಜನಾಂಗವಾಗಿ ಬದಲಾವಣೆ ಆದನು. God said, I will make you a nation. ದೇವರು ಹೇಳಿದನು, ನಿನ್ನನ್ನು ನಾನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು. He came out with one faith that I am going to become a nation. ಆದರೆ ಆತನು ಒಂದೇ ಒಂದು ನಂಬಿಕೆಯಲ್ಲಿ ಹೊರಗೆ ಬಂದನು, ನನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವನು ಎಂಬುದಾಗಿ. If I tell you that God will use you in the same place where you are ministering and I'm going to give you the whole village, will you have faith to believe it? ದೇವರು ನೀನು ಎಲ್ಲಿ ನೀನು ಸೇವೆ ಮಾಡುತ್ತಿದ್ದೀಯೋ ಅದೇ ಸ್ಥಳದಿಂದ ಇಲ್ಲಿರುವಂತ ಎಲ್ಲ ಜನರನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದರೆ ನೀನು ಅದನ್ನು ನಂಬುವುದಕ್ಕೆ ನಿನಗೆ ವಿಶ್ವಾಸವಿದೆಯಾ? Hallelujah. Hallelujah. Wherever your church is, ನಿನ್ನ ಸಭೆ ಎಲ್ಲಿದೆಯೋ, wherever God has called you to serve, ನಿನ್ನನ್ನು ದೇವರು ಎಲ್ಲಿ ಸೇವೆ ಮಾಡಲು ಕರೆದಿದ್ದಾನೋ, if God tells you, ದೇವರು ಹೇಳಿದರೆ ನಿನಗೆ, you have the faith, ನಿನಗೆ ನಂಬಿಕೆ ಇದ್ದರೆ, I will give you the whole village. ಈ ಪೂರ್ತಿ ಆ ಒಂದು ಹಳ್ಳಿಯನ್ನೇ ನಾನು ನಿನಗೆ ಕೊಡುವೆನು ಎಂಬುದಾಗಿ ಹೇಳಿದರೆ, will you believe? ನೀನು ಅದನ್ನು ನಂಬುತ್ತೀಯಾ? See, Abraham did not have anything. ಅಬ್ರಹಾಮನಿಗೆ ಏನೂ ಇರಲಿಲ್ಲ. He said, I will make you a nation. ಆತನು ಹೇಳಿದನು, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು ಎಂಬುದಾಗಿ. How is it possible? ಹೇಗೆ ಇದು ಸಾಧ್ಯ? One man, ಒಬ್ಬನೇ ವ್ಯಕ್ತಿ, one nation, ಒಂದು ಜನಾಂಗ, ದೇಶವು. How will you believe it? ಹೇಗೆ ಇದನ್ನು ನೀವು ನಂಬುತ್ತೀರಾ? But Abraham believed. ಆದರೆ ಅಬ್ರಹಾಮನು ನಂಬಿದನು. Through him, ಆತನಲ್ಲಿ still he didn't have a child. ಅವನಿಗೆ ಮಗು ಇರಲಿಲ್ಲ. God said, I will make you a nation. ಆದರೆ ದೇವರು ಹೇಳಿದನು, ನಿನ್ನನ್ನು ದೊಡ್ಡ ದೇಶವನ್ನಾಗಿ ಮಾಡುವೆನು. But there was a battle of faith inside of him. ಅಬ್ರಹಾಮನಲ್ಲಿ ಒಂದು ನಂಬಿಕೆಯ ಹೋರಾಟವಿತ್ತು. But he said, ಆದರೆ ಆತನು ಹೇಳಿದನು, I am going to follow God. ನಾನು ದೇವರನ್ನು ಹಿಂಬಾಲಿಸುವೆನು. I will believe this voice which called me. ನನ್ನನ್ನು ಕರೆದಂತ ಈ ಸ್ವರವನ್ನು ನಾನು ನಂಬುತ್ತೇನೆ. I will believe this voice which called me. ನನ್ನನ್ನು ಕರೆದಂತ ಈ ಸ್ವರವನ್ನು ನಾನು ನಂಬುತ್ತೇನೆ. I will go behind this voice which called me. ನನ್ನನ್ನು ಕರೆದಂತ ಈ ಸ್ವರದ ಹಿಂದೆ ನಾನು ಹೋಗುತ್ತೇನೆ. Pastor, are you still believing that voice which called you to do God's gospel? ಬೋಧಕರೇ, ನೀವು ಹೇಗೆ ನೀವು ದೇವರು ಕರೆಯಲ್ಪಟ್ಟಂತ ಆ ಒಂದು ಸ್ವರಕ್ಕೆ ನೀವು ಸೇವೆಯನ್ನು ಹೇಗೆ ನೀವು ಮಾಡುತ್ತಿದ್ದೀರಾ? Do you still believe the voice of God that called you for the ministry? ದೇವರು ನಿಮ್ಮನ್ನು ಸೇವೆಗೆ ಕರೆದದ್ದನ್ನು ನೀವು ಇನ್ನೂ ನಂಬುತ್ತಿದ್ದೀರಾ? ಇನ್ನು ಆ ನಂಬಿಕೆ ನಿಮಗೆ ಇದೆಯಾ? ಇನ್ನು ನಿಮಗೆ ಆ ಒಂದು ನಂಬಿಕೆ ಇದೆಯಾ? ದೇವರ ಶಬ್ದವನ್ನು ಕೇಳಿ ನೀವು ಸೇವೆಗೆ ಬಂದ ಆ ಶಬ್ದವನ್ನು ಇನ್ನೂ ಕೇಳಿ ನಡಲಿಕ್ಕೆ ನಿಮ್ಮಲ್ಲಿ ಆ ವಿಶ್ವಾಸ ಇದೆಯಾ? ಆಮೆನ್. God is asking, ದೇವರು ಕೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಆ ವಿಶ್ವಾಸ ಇನ್ನು ಇದೆಯಾ? Even it said today, Abraham just went behind that voice. ಅಬ್ರಹಾಮನು ಆ ಸ್ವರದ ಹಿಂದೆ ಹೋದನು. The same voice. ಅದೇ ಸ್ವರವು. You know, after some time, after few years, ಕೆಲವು ವರ್ಷಗಳ ನಂತರ the same voice is saying, ಅದೇ ಒಂದು ಸ್ವರವು ಹೇಳುತ್ತಿದೆ. the same voice is saying, ಅದೇ ಸ್ವರವು ಹೇಳುತ್ತಿದೆ, I gave you one child. ನಾನು ನಿನಗೆ ಒಂದು ಮಗುವನ್ನು ಕೊಡುವೆನು. Give me back.
ಅದನ್ನು ನನಗೆ ಹಿಂತಿರುಗಿಸಿ ಕೊಡು. Amen. ಆಮೆನ್. Oh, Abraham would have fought faith. ಅಬ್ರಹಾಮನು ವಿಶ್ವಾಸದಲ್ಲಿ ಹೋರಾಡಿರಬಹುದು. You said you will make a nation. ನೀವು ಹೇಳಿದಿರಿ ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನೆಂಬುದಾಗಿ. You gave me only one son. ನೀವು ಒಂದೇ ಒಂದು ಮಗುವನ್ನು ನನಗೆ ಕೊಟ್ಟಿರಿ. I thought through this one son you will make me a nation. ಈ ಒಂದು ಮಗುವಿನಿಂದ ನೀನು ದೊಡ್ಡ ದೇಶವನ್ನಾಗಿ ಜನಾಂಗವನ್ನಾಗಿ ಮಾಡುತ್ತೀಯ ಎಂಬುದಾಗಿ ಹೇಳಿದೆ. Now you are asking that son also. ಆ ಒಂದು ಮಗನನ್ನು ಸಹ ನೀವು ಈಗ ಕೇಳುತ್ತಿದ್ದೀರಾ. Again the battle of faith. ಪುನಃ ಆ ಒಂದು ನಂಬಿಕೆಯ ಹೋರಾಟ. Amen. ಆಮೆನ್. Abraham decided. ಅಬ್ರಹಾಮನು ತೀರ್ಮಾನಿಸಿದನು, Still I will go behind this voice. ನಾನು ತಿರುಗಿ ಇನ್ನೂ ಸಹ ಆ ಒಂದು ಸ್ವರದ ಹಿಂದೆ ಹೋಗುವೆನು. Hallelujah. ಹಲ್ಲೆಲೂಯಾ. ಇನ್ನು ನಾನು ಈ ಶಬ್ದದ ಹಿಂದೆ ಹೋಗುತ್ತೇನೆ. ಇನ್ನು ನಾನು ಈ ಸ್ವರದ ಹಿಂದೆ ಶಬ್ದದ ಹಿಂದೆ ಹೋಗುತ್ತೇನೆ. Maybe as you were journeying past in the ministry, ನಿಮ್ಮ ಒಂದು ಆ ಒಂದು ಸೇವೆಯಲ್ಲಿ ನಿಮ್ಮ ಒಂದು ಪ್ರಯಾಣ ಹೋಗುತ್ತಿರಬಹುದು. as you are passing by the ministry, ನೀವು ಸೇವೆಯಲ್ಲಿ ನೀವು ಪ್ರಯಾಣಿಸುತ್ತಿರಬಹುದು. you may be going through so many difficulties. ನೀವು ಅನೇಕ ಒಂದು ಅಡಚಣೆಗಳಲ್ಲಿ ನೀವು ಹೋಗುತ್ತಿರಬಹುದು. Maybe for the place, ಸ್ಥಳಕ್ಕೋಸ್ಕರವಾಗಲಿ, maybe for the family, ಕುಟುಂಬಕ್ಕೋಸ್ಕರವಾಗಲಿ, maybe for your children, ನಿಮ್ಮ ಮಕ್ಕಳಿಂದಾಗಲಿ, maybe for your education. ನಿಮ್ಮ ವಿದ್ಯಾಭ್ಯಾಸದಿಂದಾಗಲಿ, You may be going through so many problems. ನೀವು ಅನೇಕ ಸಮಸ್ಯೆಗಳೊಂದಿಗೆ ಹೋಗುತ್ತಿರಬಹುದು. During this time, ಈ ಸಮಯಗಳಲ್ಲಿ are you still believing the voice that called you for the ministry? ದೇವರು ನಿನ್ನನ್ನು ಸೇವೆಗೆ ಕರೆಯಲ್ಪಟ್ಟಂತ ಆ ಒಂದು ಸ್ವರವನ್ನು ಇನ್ನೂ ನೀನು ಕೇಳುತ್ತಿದ್ದೀಯಾ? Do you have faith? ನಂಬಿಕೆ ಇದೆಯಾ? ನಿನಗೆ ಆ ಒಂದು ನಂಬಿಕೆ ಎಂಬುದಿದೆಯಾ? ಆ ಸ್ವರದ ಮೇಲೆ ನಿನಗೆ ನಂಬಿಕೆ ಇದೆಯಾ? ಸ್ವರದ ಮೇಲೆ ನಿನಗೆ ನಂಬಿಕೆ ಇದೆಯಾ? The voice that called you for the ministry is still talking to you, but do you have the same faith that day what you had? ಸೇವೆಗೆ ಕರೆದಂತ ಆ ಒಂದು ಸ್ವರದ ಮೇಲೆ ಇನ್ನೂ ನಿನಗೆ ನಂಬಿಕೆ ಇದೆಯಾ? ಆ ದಿನದಲ್ಲಿ ಆತನು ನಿನ್ನನ್ನು ಯಾವ ರೀತಿಯ ಕರೆದನು ಆ ಸ್ವರದ ಮೇಲೆ ಇನ್ನೂ ನಿನಗೆ ನಂಬಿಕೆ ಇದೆಯಾ? That day you said the whole family, I don't need you, I need my God, and you went out with the Bible. ನೀನು ಆ ದಿನದಲ್ಲಿ ನನಗೆ ಯಾರು ಬೇಡ, ನಾನು ದೇವರ ಸ್ವರದ ಹಿಂದೆ ಹೋಗುತ್ತೇನೆ, ನನಗೆ ವೇದ ಪುಸ್ತಕವು ಬೇಕು ಎಂಬುದಾಗಿ ಹೋದೆಯಲ್ಲ. That day you said all your friends, I don't need you, I need my God, and you went out with the Bible. ನೀನು ಆ ದಿನದಲ್ಲಿ ನಿನ್ನ ಸ್ನೇಹಿತರಿಗೆಲ್ಲ ಹೇಳಿ ನೀವ್ಯಾರು ನನಗೆ ಬೇಡ, ನಾನು ದೇವರ ಹಿಂದೆ ಈ ಸ್ವರದ ಹಿಂದೆ ಹೋಗುತ್ತೇನೆ ಎಂಬುದಾಗಿ ವೇದ ಪುಸ್ತಕವನ್ನು ಹೊತ್ತುಕೊಂಡು ಹೋದೆಯಲ್ಲ. And you said the whole world, I don't need you, I need God, and you left everything and went with the Bible. ಆ ದಿನದಲ್ಲಿ ನೀನು ಹೇಳಿದೆ ಈ ಲೋಕವೆಲ್ಲ ನನಗೆ ಬೇಡ, ನನಗೆ ದೇವರೇ ಬೇಕು ಎಂಬುದಾಗಿ ಹೇಳಿ ನೀನು ವೇದದೊಂದಿಗೆ ಹೋದೆಯಲ್ಲ. You went with that voice. ನೀನು ಆ ಒಂದು ಸ್ವರದೊಂದಿಗೆ ಹೋದೆಯಲ್ಲ. You went with that calling. ಆ ಒಂದು ಕರೆಯುವಿಕೆಯಲ್ಲಿ ಹೋದೆಯಲ್ಲ. You went with the desire. ಆ ಒಂದು ಅಪೇಕ್ಷೆಯಲ್ಲಿ ಹೋದೆಯಲ್ಲ. You went with the faith. ಆ ಒಂದು ನಂಬಿಕೆ ವಿಶ್ವಾಸದಲ್ಲಿ ಹೋದೆಯಲ್ಲ. Do you have that faith still? ಆ ಒಂದು ವಿಶ್ವಾಸವು ಇನ್ನೂ ಸಹ ನಿನಗೆ ಇದೆಯಾ? Or is it compromised a little bit? ಆದರೆ ಇಲ್ಲವಾದರೆ ಅದರಲ್ಲಿ ನೀನು ಅಲುಗಾಡುತ್ತಿದ್ದೀಯಾ? Are you compromising with the faith? ಆದರೆ ನೀನು ಆ ಒಂದು ವಿಶ್ವಾಸದಲ್ಲಿ ನೀನು ಅಲುಗಾಡುತ್ತಿದ್ದೀಯಾ? But Paul says ಆದರೆ ಪೌಲನು ಹೇಳುತ್ತಿದ್ದಾನೆ, fight a good fight of faith. ಆ ಒಂದು ವಿಶ್ವಾಸದ ಒಂದು ಶ್ರೇಷ್ಠ ಹೋರಾಟವನ್ನು ಮಾಡು. Take the hold of your eternal life to which you were called. ನೀನು ಕರೆದಂತಹ ನಿತ್ಯ ಜೀವವನ್ನು ಹಿಡಿದುಕೋ. Hallelujah. Hallelujah. Hold on to the faith that you were called. ನೀನು ಕರೆದಂತಹ ಒಂದು ವಿಶ್ವಾಸವನ್ನು ಹಿಡಿದುಕೋ. Don't do ministry without faith. ನಂಬಿಕೆ ಇಲ್ಲದೆ ವಿಶ್ವಾಸವಿಲ್ಲದೆ ಸೇವೆಯನ್ನು ಮಾಡಬೇಡ. You cannot serve the Lord without faith. ನಂಬಿಕೆ ಇಲ್ಲದೆ ವಿಶ್ವಾಸವಿಲ್ಲದೆ ನೀನು ದೇವರಿಗೆ ಸೇವೆ ಮಾಡುವುದು ಅಸಾಧ್ಯ. You cannot receive anything from God without faith. ನಂಬಿಕೆ ಇಲ್ಲದೆ ದೇವರಿಂದ ನೀನು ಯಾವುದನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. Whatever situation you are, if you have faith, you will win, my brother. ನಿನ್ನ ಪರಿಸ್ಥಿತಿ ಏನಾಗಿದ್ದರೂ ನಿನಗೆ ನಂಬಿಕೆ ಇದ್ದರೆ ನನ್ನ ಸಹೋದರನೇ ನೀನು ಜಯಿಸುವವನಾಗಿರುತ್ತಿ. Hallelujah. Hallelujah. Hold on to the faith. ನಂಬಿಕೆಯನ್ನು ಹಿಡಿದುಕೋ. Paul says in 1 Corinthians chapter 9. ಪೌಲನು ಹೇಳುತ್ತಿದ್ದಾನೆ 1 ಕೊರಿಂಥಿ 9ನೇ ಅಧ್ಯಾಯದಲ್ಲಿ, Do you not know that in a race all runners run? ಎಲ್ಲರೂ ಓಡುವಂತ ಈ ಒಂದು Do you not know that all the racers all run? ಎಲ್ಲರೂ ಆ ಒಂದು ಓಟದಲ್ಲಿ ಓಡುವವರೆಲ್ಲರೂ ಓಡುತ್ತಿದ್ದಾರೆ. All run. ಎಲ್ಲರೂ ಓಡುತ್ತಿದ್ದಾರೆ. But only
one gets the prize. ಆದರೆ ಒಬ್ಬನಿಗೆ ಮಾತ್ರ ಆ ಬಿರುದು ಸಿಗುತ್ತದೆ. Run in such a way ಆ ರೀತಿಯಾಗಿ ನೀವು ಓಡಿ so that you will get the prize. ನೀವು ಆ ಒಂದು ಉಡುಗೊರೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಬಿರುದನ್ನು ಪಡೆದುಕೊಳ್ಳುವ ರೀತಿಯಲ್ಲಿ ಓಡಿ. Hallelujah. ಹಲ್ಲೆಲೂಯಾ. Pastors all are doing ministry. ಬೋಧಕರೇ ಎಲ್ಲರೂ ಸೇವೆಯನ್ನು ಮಾಡುತ್ತಿದ್ದಾರೆ. We all have faith. ಎಲ್ಲರಿಗೂ ವಿಶ್ವಾಸವಿದೆ. We all are running in the kingdom of God. ಎಲ್ಲರೂ ದೇವರ ರಾಜ್ಯಕ್ಕೋಸ್ಕರ ಓಡುತ್ತಿದ್ದೇವೆ. But don't run for the sake of running. ಆದರೆ ಏನೋ ಓಡಬೇಕೆಂಬುದಕ್ಕಾಗಿ ಓಡಬೇಡಿ. Don't do the ministry for the sake of doing ministry. ಏನೋ ಸೇವೆ ಮಾಡಬೇಕು ಎಂಬುದಕ್ಕಾಗಿ ಸೇವೆಯನ್ನು ಮಾಡಬೇಡಿ. Don't do the ministry because we came and we started. There is no way now. ನಾವು ಏನೋ ಸೇವೆಗೆ ಬಂದಿದ್ದೇವೆ, ನಾವು ಪ್ರಾರಂಭಿಸಿದ್ದೇವೆ, ಈಗ ನಮಗೆ ಬೇರೆ ದಾರಿ ಇಲ್ಲ ಎಂಬುದಾಗಿ ಓಡಬೇಡಿ. Don't do ministry in such a way. ಆ ರೀತಿಯಾದಂತ ಸೇವೆಯನ್ನು ಮಾಡಬೇಡಿ. Paul says here, ಪೌಲನು ಹೇಳುತ್ತಿದ್ದಾನೆ, we all are running. ನಾವೆಲ್ಲರೂ ಓಡುತ್ತಿದ್ದೇವೆ. All the runners are running. ಎಲ್ಲರೂ ಆ ಒಂದು ಓಟಗಾರರೆಲ್ಲರೂ ಓಡುತ್ತಿದ್ದಾರೆ. But only one will get the prize. ಆದರೆ ಒಬ್ಬನು ಮಾತ್ರವೇ ಆ ಬಿರುದನ್ನು ಹೊಂದಿಕೊಳ್ಳುವವನಾಗಿದ್ದಾನೆ. But run in such a way ಆ ರೀತಿಯಾದಂತ ಒಂದು ಓಟದಲ್ಲಿ ಓಡಿ that you will get the prize. ಆಗ ನೀವು ಆ ಬಿರುದನ್ನು ಹೊಂದಿಕೊಳ್ಳುವಿರಿ. Hallelujah. ಹಲ್ಲೆಲೂಯಾ. I know people run for marathon. ಮ್ಯಾರಥಾನ್ಗೆ ಓಡುವವರು ನನಗೆ ಗೊತ್ತು. I think it's 42 kilometers. ಅದು 42 ಕಿಲೋಮೀಟರ್ಗಳ ಓಟ. 43 kilometers. I'm not 42-43 ಕಿಲೋಮೀಟರ್ಗಳ ದೂರ. Everybody will start running. ಎಲ್ಲರೂ ಓಡಲು ಪ್ರಾರಂಭಿಸುತ್ತಾರೆ. But not all will win. ಆದರೆ ಎಲ್ಲರೂ ಜಯಿಸುವುದಿಲ್ಲ. Half of them ಅರ್ಧದಷ್ಟು they will stop in between. ಅವರು ಮಧ್ಯದಲ್ಲಿ ನಿಂತು ಬಿಡುತ್ತಾರೆ. Because they cannot run. ಯಾಕೆಂದರೆ ಅವರು ಓಡಲು ಸಾಧ್ಯವಾಗುತ್ತಿಲ್ಲ. Little bit people will start continuing. ಇನ್ನು ಸ್ವಲ್ಪ ಜನರು ಹಾಗೆ ಮುಂದೆ ಓಡುತ್ತಾರೆ. They also will get tired and will stop. ಅವರು ಸಹ ಆಯಾಸಗೊಂಡು ನಿಂತು ಬಿಡುತ್ತಾರೆ. Some people run for jolly race. ಇನ್ನು ಕೆಲವರು ಏನೋ ಒಂದು ಸಂತೋಷಕ್ಕಾಗಿ ಓಡುತ್ತಾರೆ. Some people run because their friends are running. ಇನ್ನು ಕೆಲವರು ತಮ್ಮ ಸ್ನೇಹಿತರು ಓಡುತ್ತಾರೆ ಎಂಬುದಕ್ಕಾಗಿ ಓಡುತ್ತಾರೆ. Some people are running because their known people are running. ಇನ್ನು ಕೆಲವರು ಅವರಿಗೆ ತಿಳಿದವರು ಓಡುತ್ತಾರೆ ಎಂಬುದಕ್ಕಾಗಿ ಅವರು ಓಡುತ್ತಾರೆ. But some people run to get the prize. ಆದರೆ ಕೆಲವರು ಮಾತ್ರ ಆ ಉಡುಗೊರೆಯನ್ನು ಬಿರುದನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಓಡುತ್ತಾರೆ. I wanted to tell you, how are you running today in the ministry? ನಾನು ನಿಮಗೆ ಈ ದಿನದಲ್ಲಿ ಹೇಳುತ್ತೇನೆ, ನೀವು ಸೇವೆಯಲ್ಲಿ ಯಾವ ರೀತಿಯಾಗಿ ಓಡುತ್ತಿದ್ದೀರಾ? Pastor, how are you running? ಬೋಧಕರೇ, ಯಾವ ರೀತಿಯಾಗಿ ನೀವು ಓಡುತ್ತಿದ್ದೀರಾ? How is your ministry? ನಿನ್ನ ಸೇವೆ ಹೇಗಿದೆ? Do you want to win in the ministry? ನೀನು ಸೇವೆಯಲ್ಲಿ ಜಯಿಸಬೇಕಾ? Or you want to lose in the ministry? ಇಲ್ಲದಿದ್ದರೆ ಸೇವೆಯನ್ನು ನೀನು ಬಿಟ್ಟುಕೊಡಬೇಕಾ? What is the testimony you should have? ನಿನ್ನ ಒಂದು ಸಾಕ್ಷಿ ಏನು ಈ ದಿನದಲ್ಲಿ? This pastor was a great pastor. ಈ ಬೋಧಕನು ಶ್ರೇಷ್ಠವಾದ ಬೋಧಕನು. You want that testimony? ಆ ರೀತಿಯಾದಂತ ಸಾಕ್ಷಿ ನಿನಗೆ ಬೇಕೇ? Or somebody should say, this pastor came and couldn't do the ministry. He left halfway. He went back. ಆದರೆ ಈ ಬೋಧಕನು ಬಂದನು, ಈತನಿಂದ ಸೇವೆಯನ್ನು ಮಾಡಲು ಆಗಲಿಲ್ಲ, ಇವನು ಅರ್ಧದಲ್ಲೇ ಬಿಟ್ಟು ಹೋದನು ಎಂಬುದಾಗಿ ಹೇಳಲು ಬಯಸುತ್ತೀಯಾ? What is the testimony you wanted to have? ನಿನ್ನ ಒಂದು ಸಾಕ್ಷಿ ಯಾವ ರೀತಿಯಾಗಿರಬೇಕೆಂಬುದಾಗಿ You ಬಯಸುತ್ತೀಯಾ? wanted the testimony of victory? ನಿನಗೆ ಒಂದು ಜಯಶಾಲಿ ಎಂಬಂತ ಬಿರುದು ಬೇಕಾ? ಆ ರೀತಿಯಾದಂತ ಸಾಕ್ಷಿ ಬೇಕಾ? Or you wanted the testimony of loser? ಇಲ್ಲವಾದರೆ ಇವನು ಅರ್ಧದಲ್ಲಿ ಬಿಟ್ಟು ಬಿಟ್ಟನು ಎಂಬುವಂತ ಸಾಕ್ಷಿ ಬೇಕಾ? What is the testimony you would like to have? ನೀನು ಯಾವ ರೀತಿಯಾದಂತ ಸಾಕ್ಷಿ ಇರಬೇಕೆಂಬುದಾಗಿ ಬಯಸುತ್ತೀಯಾ? Paul encourages us. ಪೌಲನು ನಮ್ಮನ್ನು ಉತ್ಸಾಹಪಡಿಸುತ್ತಿದ್ದಾನೆ. Run in such a way ಆ ರೀತಿಯಾಗಿ ನೀವು ಓಡಿ that you will win the prize. ನೀವು ಬಿರುದನ್ನು ಹೊಂದಿಕೊಳ್ಳುವ ರೀತಿಯಲ್ಲಿ ಓಡಿ. Hallelujah. ಹಲ್ಲೆಲೂಯಾ. I am running like a man who wanted to win the prize. ನಾನು ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಬಿರುದನ್ನು ಹೊಂದಿಕೊಳ್ಳಲು ಓಡುತ್ತಿದ್ದಾನೋ ಆ ರೀತಿಯಾಗಿ ಓಡುತ್ತಿದ್ದೇನೆ. Hallelujah. ಹಲ್ಲೆಲೂಯಾ. But God wants you to win, my pastor. ಬೋಧಕರೇ, ದೇವರು ನಿಮ್ಮನ್ನು ಜಯಶಾಲಿಗಳಾಗಿ ಜಯಿಸಬೇಕೆಂಬುದಕ್ಕಾಗಿ ಬಯಸುತ್ತಾನೆ. He doesn't want your ministry to be broken. ನಿನ್ನ ಒಂದು ಸೇವೆಯು ಒಡೆದು ಹೋಗುವುದನ್ನು ಆತನು ಬಯಸುವುದಿಲ್ಲ. He doesn't want your ministry to be small. ನಿನ್ನ ಒಂದು ಸೇವೆಯು ಚಿಕ್ಕದಾಗಿರಬೇಕೆಂಬುದಾಗಿ ಆತನು ಬಯಸುವುದಿಲ್ಲ. He doesn't want your ministry to be financially hindered. ನಿನ್ನ ಒಂದು ಸೇವೆಯು ಹಣಕಾಸಿನ ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ಳಬೇಕೆಂಬುದಾಗಿ ಬಯಸುವುದಿಲ್ಲ. No. God doesn't want that.
ಇಲ್ಲ, ದೇವರು ಅದನ್ನು ಬಯಸುವಂತವನಲ್ಲ. The same anointing that God has given you, the same anointing God has given me, He has given you. ದೇವರು ನನಗೆ ಏನು ಅಭಿಷೇಕವನ್ನು ಕೊಟ್ಟಿದ್ದಾನೋ ಅದೇ ಅಭಿಷೇಕವನ್ನು ನಿನಗೂ ಕೊಟ್ಟಿದ್ದಾನೆ. The same Holy Spirit is given to everybody. ಅದೇ ಪರಿಶುದ್ಧಾತ್ಮನು ಎಲ್ಲರಿಗೂ ಕೊಡಲ್ಪಟ್ಟಿದ್ದಾನೆ. He wants everybody to win. ಎಲ್ಲರೂ ಜಯಿಸಬೇಕೆಂಬುದಾಗಿ ಬಯಸುತ್ತಾನೆ. Everybody to win in the ministry. ಎಲ್ಲರೂ ಸೇವೆಯಲ್ಲಿ ಜಯಿಸಬೇಕೆಂಬುದಾಗಿ ಬಯಸುತ್ತಾನೆ. Lose anybody. ಯಾರು ಸೇವೆಯನ್ನು ಬಿಟ್ಟುಕೊಡಲು ಆತನು ಬಯಸುವುದಿಲ್ಲ. He wanted everybody to be successful in the ministry. ಸೇವೆಯಲ್ಲಿ ಎಲ್ಲರೂ ಜಯಶಾಲಿಗಳಾಗಿ ಬರಬೇಕೆಂಬುದು ಆತನು ಬಯಸುತ್ತಾನೆ. God doesn't want only few people to be big pastors. ದೇವರು ಕೆಲವರು ಮಾತ್ರ ದೊಡ್ಡ ಸೇವಕರಾಗಿ ಬರಬೇಕೆಂಬುದನ್ನು ಬಯಸುವುದಿಲ್ಲ. No. God doesn't want only to count 1, 2, 3, 4, 5 people are big pastors. ದೇವರು 1, 2, 3, 4, 5 ಎಂಬುದಾಗಿ ಇವರು ಮಾತ್ರ ದೊಡ್ಡ ಬೋಧಕರುಗಳಾಗಿ ಬರಬೇಕೆಂಬುದನ್ನು ಬಯಸುವುದಿಲ್ಲ. No. God wants everybody to be the great pastors. ದೇವರು ಎಲ್ಲರೂ ಶ್ರೇಷ್ಠ ಬೋಧಕರಾಗಿ ಬರಬೇಕೆಂಬುದನ್ನು ಬಯಸುತ್ತಾನೆ. God wants every church to grow. ಎಲ್ಲ ಸಭೆಗಳು ಬೆಳೆಯಬೇಕೆಂಬುದಾಗಿ ದೇವರು ಬಯಸುತ್ತಾನೆ. God wants to give souls to every pastors. ಎಲ್ಲ ಬೋಧಕರಿಗೂ ದೇವರು ಆತ್ಮಗಳನ್ನು ಕೊಡಲು ಬಯಸುತ್ತಾನೆ. But do you have the faith and desire to run to win the prize? ಆದರೆ ನೀವು ಆ ಒಂದು ಅಪೇಕ್ಷೆಯುಳ್ಳವರಾಗಿ ಆ ಒಂದು ಬಿರುದನ್ನು ಹೊಂದಿಕೊಳ್ಳುವ ಒಂದು ಓಟದಲ್ಲಿ ನೀವು ಇದ್ದೀರಾ? But the one who wanted to win the prize, ಆ ಒಬ್ಬನು ಬಿರುದನ್ನು ಹೊಂದಿಕೊಳ್ಳುವಂತ ವ್ಯಕ್ತಿಯು verse says, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, he will exercise and make himself disciplined. ಆತನು ತನ್ನನ್ನೇ ಶಿಸ್ತುಪಡಿಸಿಕೊಂಡು ಅದನ್ನು ಆತನು ತರಬೇತಿ ಪಡಿಸುವವನಾಗಿದ್ದಾನೆ. If you don't discipline yourself, ನೀನು ಶಿಸ್ತುಳ್ಳವನಾಗಿಲ್ಲದಿದ್ದರೆ, if you don't work hard, ನೀನು ಒಂದು ಕಠಿಣವಾಗಿ ನೀನು ಪ್ರಯತ್ನ you ಪಡೆದಿದ್ದರೆ, don't keep yourself fit, ನಿನ್ನನ್ನು ನೀನು ಒಂದು ಅದಕ್ಕೆ ಸರಿಯಾದವನಾಗಿ ದೃಢವುಳ್ಳವನಾಗಿ ಇಲ್ಲವಾದರೆ you cannot be successful. ನೀನು ಅದನ್ನು ಜಯಿಸಲಾರೆ. But verse says, ಆದರೆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, beat your body, ನಿನ್ನ ಒಂದು ದೇಹವನ್ನು ತಟ್ಟು, keep disciplined, ನೀನು ಒಂದು ಶಿಸ್ತನ್ನು ನೀನು ಇಟ್ಟುಕೋ, work out, ಅದಕ್ಕೆ ನೀನು ಕೆಲಸ ಮಾಡು, ದುಡಿ, run, ಅದಕ್ಕೋಸ್ಕರ ಓಡು, to win the prize. ಆ ಒಂದು ಬಿರುದನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ. If you are sleeping, you will not be successful. ನೀನು ನಿದ್ರಿಸುತ್ತಿದ್ದರೆ ನೀನು ಜಯಶಾಲಿಯಾಗಿ ಬರಲು ಸಾಧ್ಯವಿಲ್ಲ. If you are lazy, you will not be successful. ನೀನು ಸೋಮಾರಿಯಾಗಿದ್ದರೆ ನೀನು ಅದರಲ್ಲಿ ಜಯಶಾಲಿಯಾಗಿ If you are ಬರಲು giving ಸಾಧ್ಯವಿಲ್ಲ. excuses, you will not be successful. ನೀನು ಏನಾದರೂ ನೆಪಗಳನ್ನು ಹೇಳಿದರೆ ನೀನು ಜಯಶಾಲಿಯಾಗಿ ಬರಲು ಸಾಧ್ಯವಿಲ್ಲ. You need to beat yourself ನಿನ್ನನ್ನೇ ನೀನು ತಟ್ಟಿ ಎಬ್ಬಿಸಬೇಕು. and you run. ನೀನು ಅದಕ್ಕೋಸ್ಕರ ಓಡಬೇಕು. You run. ನೀನು ಓಡಬೇಕು. I have a desire ನನಗೆ ಒಂದು ಅಪೇಕ್ಷೆ ಉಂಟು. for Karnataka. ಕರ್ನಾಟಕಕ್ಕೋಸ್ಕರ ನನಗೆ ಅಪೇಕ್ಷೆ ಉಂಟು. I have a desire for Karnataka. ಕರ್ನಾಟಕಕ್ಕೋಸ್ಕರ ನನಗೆ ಅಪೇಕ್ಷೆ ಉಂಟು. I want to do something great in Karnataka. ಕರ್ನಾಟಕದಲ್ಲಿ ನಾನು ಯಾವುದೋ ಶ್ರೇಷ್ಠವಾದ ಕಾರ್ಯವನ್ನು ಮಾಡಬೇಕೆಂಬಂತ ಬಯಕೆ ಉಂಟು. burden for Karnataka. ನನಗೆ ಕರ್ನಾಟಕಕ್ಕೋಸ್ಕರ ಭಾರವಿದೆ. We are not going to sleep until we do something great in Karnataka. ಕರ್ನಾಟಕದಲ್ಲಿ ನಾವು ಶ್ರೇಷ್ಠವಾದ ಕಾರ್ಯವನ್ನು ಮಾಡುವವರೆಗೂ ನಾವು ನಿದ್ರಿಸುವುದಿಲ್ಲ. What may happen? ಏನೇ ನಡೆದರು, What may happen? ಏನೇ ನಡೆದರು, We are going to run with the faith. ನಾವು ವಿಶ್ವಾಸದಲ್ಲಿ ಓಡುವವರಾಗಿದ್ದೇವೆ. God will give success. ದೇವರು ನಮಗೆ ಜಯವನ್ನು ಕೊಡುವವನಾಗಿದ್ದಾನೆ. Hallelujah. ಹಲ್ಲೆಲೂಯಾ. God will not bless people ದೇವರು ಜನರನ್ನು ಆಶೀರ್ವದಿಸುವುದಿಲ್ಲ. who's asking all the comfort ಎಲ್ಲಾ ಸೌಕರ್ಯಗಳನ್ನು ಕೇಳುವ ವ್ಯಕ್ತಿಯನ್ನು ದೇವರು ಆಶೀರ್ವದಿಸುವುದಿಲ್ಲ. with only burden. ಆ ಒಂದು ಭಾರದೊಂದಿಗೆ, I had the only burden. ನನಗೆ ಒಂದೇ ಒಂದು ಭಾರವಿದೆ, I want to bring all the pastors. ನಾನು ಎಲ್ಲ ಬೋಧಕರನ್ನು ಒಟ್ಟಾಗಿ ಸೇರಿಸಿ I wanted to bless them. ಅವರನ್ನು ನಾನು I ಆಶೀರ್ವದಿಸಬೇಕು, wanted to anoint them. ಅವರನ್ನು ನಾನು I ಅಭಿಷೇಕಿಸಬೇಕು. want to give an impartation to them. ಆದರೆ ನಾನು ಅವರಿಗೆ ಭಾಗವನ್ನು ಕೊಡಬೇಕು, And then send them ಅವರನ್ನು ನಾನು ಕಳುಹಿಸಬೇಕು, so that their churches will grow. ಅವರ ಒಂದು ಸಭೆಗಳು ಬೆಳೆಯಬೇಕು, Their ministry will grow. ಅವರ ಸೇವೆ ಬೆಳೆಯಬೇಕು. I wanted to bring them ಅವರನ್ನು ಕರೆದುಕೊಂಡು so ಬಂದು that the man of God will bless them. ದೇವರ ಸೇವಕನು ಅವರನ್ನು ಆಶೀರ್ವದಿಸಬೇಕು. When I give a call, ನಾನು ನಿಮಗೆ ಆ ಒಂದು ಕರೆಯನ್ನು ಕೊಡುವಾಗ, pastor, ಬೋಧಕರೇ, ಇರ್ಲಿಕ್ಕೆ ಜಾಗ ಇದೆಯಾ? ಇರಲಿಕ್ಕೆ ಜಾಗ ಇದೆಯಾ? ಬರಕ್ಕೆ ಟಿಕೆಟ್ ಕೊಡ್ತೀರಾ? ಬರುವುದಕ್ಕೆ ಟಿಕೆಟ್ ಬರಕ್ಕೆ ದುಡ್ಡು ಕೊಡ್ತೀರಾ? ಬರುವುದಕ್ಕೆ ದುಡ್ಡು ಊಟ ಕೊಡ್ತೀರಾ? ಕೊಡ್ತೀರಾ? ಊಟ ಕೊಡ್ತೀರಾ? ಅದು ಕೊಡ್ತೀರಾ? ಇದು ಕೊಡ್ತೀರಾ? See that all shows your comfort zone. ಇವೆಲ್ಲವೂ ನಿನ್ನ ಒಂದು ಸೌಕರ್ಯ ವಲಯವನ್ನು ತೋರಿಸುವಂತದ್ದಾಗಿದೆ. If really you have a desire, ನಿನಗೆ ನಿಜವಾಗಿಯೂ ಅಪೇಕ್ಷೆ ಇದ್ದರೆ, if you really have, I need
this anointing so that I can do great in the ministry. ನನಗೆ ಈ ಅಭಿಷೇಕ ಬೇಕು, ನಾನು ಸೇವೆಯಲ್ಲಿ ಶ್ರೇಷ್ಠವಾದಂತಹ ಕಾರ್ಯವನ್ನು ಮಾಡಬೇಕು ಎಂಬುದಾಗಿದ್ದರೆ Somehow I will go and fall there. ಹೇಗೋ ನಾನು ಹೋಗಿ ಅಲ್ಲಿ ಬಿದ್ದು ಬಿಡಬೇಕು. See the women with the issue of blood. ಆ ಒಂದು ರಕ್ತ ಕುಸುಮ ಉಳ್ಳ ರೋಗಿಯು She heard that Jesus is coming. ಯೇಸು ಕ್ರಿಸ್ತನೇ ಬರುತ್ತಾನೆ ಎಂಬುದಾಗಿ ಆಕೆಯು ಕೇಳಿದಳು. And she was not able to go out. ಆಕೆಯು ಹೊರಗಡೆ ಹೋಗಲು ಸಾಧ್ಯವಿಲ್ಲ. But she wanted a healing. ಆದರೆ ಆಕೆಗೆ ಸ್ವಸ್ಥತೆ ಬೇಕು. At one point of time, ಆ ಯಾವುದೋ ಒಂದು ಕ್ಷಣದಲ್ಲಿ ಸಮಯದಲ್ಲಿ she decided, ಆಕೆಯು ತೀರ್ಮಾನಿಸಿದಳು, anyhow, ಹೇಗಾದರೂ I wanted to meet the Jesus. ನಾನು ಹೇಗಾದರೂ ಮಾಡಿ ಯೇಸು ಕ್ರಿಸ್ತನನ್ನು ಸಂಧಿಸಬೇಕು. Bible says, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, moved into the crowd. ಆಕೆಯು ಆ ಗುಂಪಿನಲ್ಲಿ ಹೋದಳು. She was sick. ಆಕೆಯು ಅಸ್ವಸ್ಥಳು. She cannot walk. ಆಕೆಯು ನಡೆಯಲು She ಸಾಧ್ಯವಿಲ್ಲ. was not allowed outside. ಆಕೆಯನ್ನು ಹೊರಗಡೆ ಅನುಮತಿಸುವಂತಿಲ್ಲ. People will say she's untouchable. ಆಕೆಯು ಮುಟ್ಟಬಾರದಾಗಿದ್ದಳು ಜನರು ಹೇಳುತ್ತಿದ್ದಳು. She somehow went and touched Jesus. ಆದರೆ ಆಕೆಯು ಹೇಗೋ ಒಂದು ರೀತಿಯಲ್ಲಿ ಹೋಗಿ ಯೇಸು ಕ್ರಿಸ್ತನನ್ನು ಮುಟ್ಟಿದಳು. That is the desire we should have. ಆ ರೀತಿಯಾದಂತಹ ಅಪೇಕ್ಷೆ ನಮಗಿರಬೇಕು. When a man of God is coming, ಆ ದೇವರ ಮನುಷ್ಯನು ಬರುವಾಗ when he's coming with a full of anointing of healing, ಆತನು ಪೂರ್ತಿಯಾಗಿ ಆ ಒಂದು ಸೌಖ್ಯತೆಯನ್ನು ಕೊಡುವಂತ ಅಭಿಷೇಕದೊಂದಿಗೆ when ಬರುತ್ತಿದ್ದಾನೆ. he's having a meeting here, ಆತನು ಒಂದು ಮೀಟಿಂಗ್ ಇಲ್ಲಿ ಇರುವಾಗ when we are inviting to come and take the blessing, ನಿಮ್ಮನ್ನು ನಾವು ಸ್ವಾಗತಿಸಿ ಬಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಂಬುದಾಗಿ ಹೇಳುವಾಗ you should run. ನೀವು ಓಡಿ ಬರಬೇಕು. Somehow ಹೇಗಾದರೂ ಓಡಿ I ಬರಬೇಕು. need the first chair. ನೀವು ಈ ಒಂದು ಮೊದಲನೆಯ ಆಸನವನ್ನು ಹಿಡಿದುಕೊಳ್ಳಬೇಕು. Somehow you should come run and sit the first chair. ಹೇಗಾದರೂ ನೀವು ಓಡಿ ಬಂದು ಈ ಮೊದಲನೆಯ ಆಸನವನ್ನು ಹಿಡಿದುಕೊಳ್ಳಬೇಕು. Whether I have the place to sleep, I don't know. ನಿನಗೆ ಮಲಗುವುದಕ್ಕೆ ಸ್ಥಳವಿದೆಯಾ ಗೊತ್ತಿಲ್ಲ. ಊಟ ಇದೆಯಾ ಗೊತ್ತಿಲ್ಲ. ನಿನಗೆ ಆಹಾರವಿದೆಯಾ ಗೊತ್ತಿಲ್ಲ. ನಿದ್ದೆ ಎಲ್ಲಿ ಮಾಡೋದು ಗೊತ್ತಿಲ್ಲ. ನಿದ್ದೆಯಲ್ಲಿ ನಿದ್ರಿಸುವುದು ಗೊತ್ತಿಲ್ಲ. ಹೇಗೆ ಬರೋದು ಗೊತ್ತಿಲ್ಲ. ಹೇಗೆ ಬರುವುದು I ಗೊತ್ತಿಲ್ಲ. don't mind. ನಾನು ಅದಕ್ಕೆ ಅದು ನನಗೆ ಸಮಸ್ಯೆ ಇಲ್ಲ. Somehow if I get into this man of God, ಹೇಗಾದರೂ ಈ ಒಂದು ಮನುಷ್ಯನ ಹತ್ರ ನಾನು ಬಂದು ಬಿಡಬೇಕು, ಅದು ಸಾಕು. if you really have a desire for ministry, ಸೇವೆಗೋಸ್ಕರ ನಿನಗೆ ನಿಜವಾಗಲೂ ಅಪೇಕ್ಷೆ ಇದ್ದರೆ, amen. ಆಮೆನ್, if you really have a thirst to grow in the ministry, ಆ ಒಂದು ಸೇವೆಯಲ್ಲಿ ನೀನು ಬೆಳೆಯಬೇಕು ಎಂಬುವಂತ ದಾಹವಿದ್ದರೆ, if you want to say that God anoint me so that my people will be delivered and will be healed, ದೇವರೇ ನನ್ನ ಜನರು ಬಿಡುಗಡೆ ಹೊಂದಿ ಅವರು ಸೌಖ್ಯವನ್ನು ಹೊಂದಿಕೊಳ್ಳಬೇಕು ಎಂಬುವಂತ ಆ ಒಂದು ಅಭಿಷೇಕವು ನಿನಗೆ ಬೇಕೆಂಬುದಾಗಿದ್ದರೆ, you will come running. ನೀನು ಓಡಿ ಬರುತ್ತೀಯ. You will not ask any question. ನೀನು ಯಾವ ಪ್ರಶ್ನೆಯನ್ನು ಕೇಳುವುದಿಲ್ಲ. Oh, man of God is coming. ಓ ದೇವರ ಸೇವಕನು ಬರುತ್ತಿದ್ದಾನೆ, I will go and see the blessing. ನಾನು ಹೋಗಿ ಆ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು. You know why the churches are not growing? ಯಾಕೆ ಸಭೆಗಳು ಬೆಳೆಯುತ್ತಿಲ್ಲ? Laziness. ಆ ಒಂದು ಸೋಮಾರಿತನ. You know why churches are not growing? ಯಾಕೆ ಸಭೆಗಳು ಬೆಳೆಯುತ್ತಿಲ್ಲ? Comfort zone. ಆ ಒಂದು ಸೌಕರ್ಯ ವಲಯದಲ್ಲಿ. Amen. ಆಮೆನ್. I am listening so many things. ನಾನು ಅನೇಕ ಕಾರ್ಯಗಳನ್ನು ಕೇಳುತ್ತೇನೆ. Pastors are asking comfort. ಬೋಧಕರುಗಳು ಸೌಖ್ಯವನ್ನು ಕೇಳುತ್ತಾರೆ. They're asking, is it food available? Is it room available? Is it place available? Is it journey available? Is it, Pastor, we are called to be a good fighter. ಬೋಧಕರುಗಳು ಈ ರೀತಿಯಾಗಿ, ಬೋಧಕರೇ ನನಗೆ ಮಲಗುವುದಕ್ಕೆ ಸ್ಥಳವಿದೆಯಾ, ಆಹಾರವಿದೆಯಾ, ನಾನು ಬರುವುದಕ್ಕೆ ನನಗೆ ಸ್ಥಳವಿದೆಯಾ, ನನಗೆ ಅವಕಾಶವಿದೆಯಾ, ಈ ರೀತಿಯಾಗಿ ಜನರು ಆ ಒಂದು ಸೌಕರ್ಯ ವಲಯವನ್ನು ಕೇಳುವವರಾಗಿದ್ದಾರೆ. No. ಇಲ್ಲ. When Abraham was called, ಅಬ್ರಹಾಮನನ್ನು ಕರೆಯಲ್ಪಟ್ಟಾಗ he didn't know anything. ಆತನಿಗೆ ಏನು ಗೊತ್ತಿಲ್ಲ. He trusted the voice. ಆತನು ಆ ಸ್ವರದ ಮೇಲೆ ನಂಬಿಕೆ ಇಟ್ಟನು. Just came. ಆತನು ಹಾಗೆ ಇದ್ದ ಹಾಗೆ ಬಂದು ಬಿಟ್ಟನು. God took care of everything. ದೇವರು ಎಲ್ಲವನ್ನು ಕಾಳಜಿ ವಹಿಸುವವನಾಗಿದ್ದಾನೆ. You take the step of faith, my pastor. ನನ್ನ ಬೋಧಕರೇ, ನೀವು ವಿಶ್ವಾಸದಲ್ಲಿ ಹೆಜ್ಜೆ ಎತ್ತಿಡಿ. God will take care. ದೇವರು ಎಲ್ಲವನ್ನು ಕಾಳಜಿ If ವಹಿಸುವವನಾಗಿದ್ದಾನೆ. you really desire, ನಿನಗೆ ನಿಜವಾಗಲೂ ಅಪೇಕ್ಷೆ ಇದ್ದರೆ, if my church should grow, ನನ್ನ ಸಭೆಯು ಬೆಳೆಯಬೇಕು my ಎಂಬುದಾಗಿ, ministry should grow, ನನ್ನ ಸೇವೆಯು ಬೆಳೆಯಬೇಕು my ಎಂಬುದಾಗಿ, people should be blessed, ನನ್ನ ಜನರು ಆಶೀರ್ವದಿಸಲ್ಪಡಬೇಕೆಂಬುದಾಗಿ you will run and come. ನೀನು ಓಡಿ ಬರುತ್ತೀಯಾ? If not, ಇಲ್ಲವಾದರೆ you will sit in the same place. ನೀನು ಅದೇ ಸ್ಥಳದಲ್ಲಿ ಕುಳಿತಿರುತ್ತೀಯಾ? Verse Paul says, ಪೌಲನು ಹೇಳುತ್ತಿದ್ದಾನೆ, you are running, ನೀನು ಓಡುವುದು,
You are running, ನೀನು ಓಡುತ್ತಿದ್ದೀಯಾ, but run like winning the prize. ಆದರೆ ಬಿರುದನ್ನು ಹೊಂದಿಕೊಳ್ಳುವ ರೀತಿಯಲ್ಲಿ ನೀನು ಓಡು. Don't run. 4 ಪಾಸ್ಟರ್ಗಳಿದ್ದಾರೆ, ಅವ್ರ ಜೊತೆ ನಾನು ಪಾಸ್ಟರ್. No, we don't need that. 4 ಜನ ಇದ್ದಾರೆ, ಆ ಒಂದು ಬೋಧಕರುಗಳ ಜೊತೆ ಹಾಗೆ ನಾನು ಇರುತ್ತೇನೆ ಎಂಬುದಾಗಿ ಆ ರೀತಿಯಾಗಲ್ಲ. Win. ಗೆಲ್ಲಬೇಕು. Run to win. ಜಯಿಸುವುದಕ್ಕೋಸ್ಕರ ನೀನು ಗೆಲ್ಲಬೇಕು. Until we are in this earth, let us do something great for God. ಈ ಲೋಕದಲ್ಲಿ ನೀನು ಇರುವವರೆಗೂ ದೇವರಿಗೋಸ್ಕರ ಏನಾದರೂ ಶ್ರೇಷ್ಠವಾದಂತ ಕಾರ್ಯವನ್ನು ಮಾಡಬೇಕು. Amen. ಆಮೆನ್. Fight a good fight. ಒಳ್ಳೆಯ ಹೋರಾಟವನ್ನು ಹೋರಾಡು. You see in book of Joshua, ಯೆಹೋಶುವನಿಗೆ ಬರೆದ they wanted to cross the river Jordan. ಆ ಒಂದು ಯೋರ್ದಾನ್ ಹೊಳೆಯನ್ನು ಅವರು ದಾಟಬೇಕು. I will just read one verse and close it now. ಒಂದೇ ಒಂದು ವಾಕ್ಯವನ್ನು ಓದಿ ನಾನು ಮುಗಿಸುತ್ತೇನೆ. Chapter 3, Joshua chapter 3 verse 17. ಯೆಹೋಶುವನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 17ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದನಿನ ಮಧ್ಯದಲ್ಲಿ ಒಣ ನೆಲದ ಮೇಲೆ ನಿಂತಿದ್ದರು. ಅಷ್ಟರಲ್ಲಿ ಇಸ್ರಾಯೇಲ್ಯರೆಲ್ಲರೂ ಒಣ ನೆಲದ ಮೇಲೆ ನಡೆದು ಹೋದರು. ಈ ಪ್ರಕಾರ ಜನರೆಲ್ಲ ಯೋರ್ದನಿನ ಆಚೆಗೆ ಸೇರಿದರು. Hallelujah. Hallelujah. See, the word says, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ನೋಡಿ, the priest who was carrying the ark of the covenant, ಆ ಒಂದು ಒಡಂಬಡಿಕೆಯ ಮಂಜೂಷವನ್ನು ಹೊತ್ತು ಹೋದರು. Lord stopped the priest in between Jordan. ಆ ಒಂದು ಯೋರ್ದನಿನ ಮಧ್ಯದಲ್ಲಿ ಒಣದ ಮೇಲೆ ಅವರನ್ನು ನಿಲ್ಲಿಸಿದನು. Understand? ಅರ್ಥ ಮಾಡಿಕೊಳ್ಳಿ, The covenant is very big. ಆ ಒಂದು ಒಡಂಬಡಿಕೆಯ ಮಂಜೂಷವು ಬಹಳ ದೊಡ್ಡದು. And 4 people should carry that 4 ಜನರು ಅದನ್ನು ಹೊತ್ತುಕೊಳ್ಳಬೇಕು on their shoulders. ಅವರ ಹೆಗಲ ಮೇಲೆ. And it is heavy. ಅದು ಬಹಳ ಭಾರವುಳ್ಳದ್ದು. God has told, ದೇವರು ಹೇಳಿದನು, ಯೆಹೋವನು ಹೇಳಿದನು, these 4 priests ಈ 4 ಯಾಜಕರು should stand in middle of Jordan. ಅವರು ಯೋರ್ದನಿನ ಮಧ್ಯದಲ್ಲಿ ನಿಂತಿದ್ದರು. Till what time? ಅವರು ಎಷ್ಟರವರೆಗೂ? Till everybody crosses Jordan. ಎಲ್ಲಾ ಜನರು ಯೋರ್ದಾನ್ ಹೊಳೆಯನ್ನು ದಾಟುವವರೆಗೂ. What do you think, my brother pastor? ನನ್ನ ಬೋಧಕರೇ, ನೀವು ಇದರ ಬಗ್ಗೆ ಏನು ಬಯಸುತ್ತೀರಾ? 18 lakhs people. 18 ಲಕ್ಷ ಜನರು. It should be more. ಅದಕ್ಕಿಂತ ಮಿಗಿಲಾಗಿರಬಹುದು. Amen. More than 18 lakhs people. 18 ಲಕ್ಷಕ್ಕಿಂತ ಮಿಗಿಲಾದ ಜನರು. And animals and all these things with them. ಇವಿಲ್ಲದೆ ಇನ್ನು ಅವರ ಜೊತೆಯಲ್ಲಿ ಅನೇಕ ಪ್ರಾಣಿಗಳು, ಪಶುಗಳು ಇದ್ದವು. All are crossing river Jordan. ಎಲ್ಲವೂ ಯೋರ್ದಾನ್ ಹೊಳೆಯನ್ನು ದಾಟಬೇಕಾಗಿತ್ತು. But the priest did not cross the Jordan. ಆದರೆ ಯಾಜಕರು ಯೋರ್ದಾನಿನ ಹೊಳೆಯನ್ನು ದಾಟಲಿಲ್ಲ. They were standing in middle. ಅವರು ಯೋರ್ದಾನಿನ ಹೊಳೆಯ ಮಧ್ಯದಲ್ಲಿ ನಿಂತಿದ್ದರು. Until people cross the Jordan. ಎಲ್ಲಾ ಜನರು ಯೋರ್ದಾನ್ ಹೊಳೆಯನ್ನು ದಾಟುವವರೆಗೂ. Amen. Imagine the pain that they would have gone through. ಅವರು ಹೋದಂತ ಆ ನೋವಿನ ಒಂದು ಪರಿಸ್ಥಿತಿಯನ್ನು ನೀವು ಊಹಿಸಿ ನೋಡಿ. Carrying the ark of covenant, 4 people, I think probably 1.5 day, more than a day, or 24 hours, I don't know how many hours, but they all stood carrying the ark of the covenant until all these people crossed the Jordan. ಒಂದು ವೇಳೆ 24 ತಾಸುಗಳು ಅಥವಾ ಒಂದು ದಿನವೋ 1.5 ದಿನವೋ ನನಗೆ ಗೊತ್ತಿಲ್ಲ. ಆದರೆ ಈ 4 ಯಾಜಕರು ಎಲ್ಲಾ ವ್ಯಕ್ತಿಗಳು ಆ ಒಂದು ಯೋರ್ದಾನಿನ ಹೊಳೆಯನ್ನು ದಾಟುವವರೆಗೂ ಆ ಮಂಜೂಷವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದರು. All people are going with joy. ಎಲ್ಲರೂ ಸಂತೋಷದಿಂದ ಹೋದರು. ಎಲ್ಲರೂ ಸಂತೋಷದಿಂದ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಸಂತೋಷದಿಂದ ಮಾತಾಡಿಕೊಂಡು ಹೋಗುತ್ತಿದ್ದಾರೆ. ಆದರೆ ಈ 4 ಯಾಜಕರು ಮಾತ್ರ carrying the weight and standing in between. ಆ ಮಂಜೂಷದ ಭಾರವನ್ನು ಹೊತ್ತು ಆ ಹೊಳೆಯ ಮಧ್ಯದಲ್ಲಿ ನಿಂತಿದ್ದರು. Nobody would have asked the priest, do you need water? Do you need food? Or you are carrying the ark of the covenant, because of you only we are crossing. Nobody cared for them. ಯಾವ ವ್ಯಕ್ತಿಯು ಆ ಒಂದು ಯಾಜಕರನ್ನು, ನಿಮಗೆ ನೀರು ಬೇಕೇ, ನಿಮಗೇನಾದರೂ ಬೇಕೇ, ನೀವು ನಮಗೋಸ್ಕರ ಈ ಒಂದು ಮಂಜೂಷವನ್ನು ಹೊತ್ತು ನಿಂತಿದ್ದೀರಲ್ಲ ಎಂಬುದಾಗಿ ಯಾರು ಕೇಳಲಿಲ್ಲ. ಯಾರು ಅವರ ಮೇಲೆ ಕಾಳಜಿ ವಹಿಸಲಿಲ್ಲ.
but still they were carrying the. ಆದರೂ ಸಹ ಆ ಯಾಜಕರು ಆ ಮಂಜೂಷವನ್ನು ಹೊತ್ತು ನಿಂತಿದ್ದರು. This is the work of pastor. ಇದು ಬೋಧಕರ ಕೆಲಸವಾಗಿದೆ. People will not care for you. ಜನರು ನಿಮ್ಮ ಮೇಲೆ ಕಾಳಜಿ ವಹಿಸುವುದಿಲ್ಲ. People will not come and ask, pastor, do you have food? ಜನರು ಬಂದು ಬೋಧಕರೇ ನಿಮಗೆ ಆಹಾರವಿದೆಯಾ ಎಂಬುದಾಗಿ ಕೇಳುವುದಿಲ್ಲ. People will not come and ask you, pastor, do you have money? ಜನರು ಬಂದು ಬೋಧಕರೇ ನಿಮ್ಮ ಬಳಿಯಲ್ಲಿ ಹಣವಿದೆಯಾ ಎಂಬುದಾಗಿ ಕೇಳುವುದಿಲ್ಲ. People will not come and ask you, pastor, are you okay? ಜನರು ಬಂದು ಬೋಧಕರೇ ನೀವು ನಿಮಗೆ ಎಲ್ಲ ಸರಿಯಾಗಿದೆಯಾ ಎಂಬುದಾಗಿ ಕೇಳುವುದಿಲ್ಲ. Same thing they did. Nobody asked the priest. ಆ ದಿನದಲ್ಲಿ ಯಾರು ಯಾಜಕರನ್ನು ಏನು ಕೇಳಲಿಲ್ಲ. Still they were carrying. ಆದರೆ ಆದರೂ ಸಹ ಅವರು ಮಂಜೂಷವನ್ನು ಹೊತ್ತಿದ್ದರು. You don't worry about the people. ನೀವು ಜನರ ಮೇಲೆ ನೀವು ಅದಕ್ಕೋಸ್ಕರ ನೀವು ಚಿಂತಿಸಬೇಡಿ. ಜನರಿಗೋಸ್ಕರ God has asked you to hold on to the Ark of the Covenant. You please hold on to it. ದೇವರು ನಿಮಗೆ ಆ ಮಂಜೂಷವನ್ನು ಹೊತ್ತುಕೊಂಡು ಇರಬೇಕೆಂಬುದಾಗಿ ಹೇಳಿದರೆ ದಯವಿಟ್ಟು ನೀವು ಅದನ್ನು ಹೊತ್ತುಕೊಂಡಿರಿ. One day, ಒಂದು ದಿನ God will ದೇವರು reward you. ನಿಮಗೆ ಅದಕ್ಕೋಸ್ಕರ ಬಹುಮಾನವನ್ನು ಕೊಡುವವನಾಗಿದ್ದಾನೆ. Hallelujah. Hallelujah. You may be helping thousands and thousands of people going to the promised land. ನೀನು ಒಂದು ವೇಳೆ ಸಾವಿರಾರು ಗಟ್ಟಲೆ ಜನರು ಆ ಒಂದು ವಾಗ್ದಾನದ ದೇಶಕ್ಕೆ ಹೋಗುವುದಕ್ಕೆ ಸಹಾಯ ಮಾಡುತ್ತಿರಬಹುದು. But you are standing still there. ಆದರೆ ನೀನು ಇನ್ನೂ ಸಹ ಅಲ್ಲಿಯೇ ನಿಂತಿರಬಹುದು. Don't worry. ಅದಕ್ಕೋಸ್ಕರ ಚಿಂತಿಸಬೇಡ. Your reward is great in heaven. ನಿನ್ನ ಒಂದು ಬಿರುದು ಪರಲೋಕದಲ್ಲಿ ದೊಡ್ಡದಾಗಿರುತ್ತದೆ. Your reward is great in heaven. ಪರಲೋಕದಲ್ಲಿ ನಿನ್ನ ಒಂದು ಬಿರುದು ಶ್ರೇಷ್ಠವಾದದ್ದಾಗಿರುತ್ತದೆ. God will bless you, my brother. ನನ್ನ ಸಹೋದರನೇ, ದೇವರು ನಿನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ. God will bless you. ದೇವರು ನಿನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ. Don't worry about the people. ಜನರಿಗೋಸ್ಕರ ನೀನು ಚಿಂತಿಸಬೇಡ. Don't worry about your neighbor pastor. ನಿನ್ನ ಒಂದು ಪಕ್ಕದ ಸ್ನೇಹಿತನ ಬೋಧಕರಿಗೋಸ್ಕರ ನೀನು ಚಿಂತಿಸಬೇಡ. God will bless you. ದೇವರು ನಿನ್ನನ್ನು ಆಶೀರ್ವದಿಸುವನು. For every sacrifice you do in the kingdom of God, God will reward you, my brother. ದೇವರ ರಾಜ್ಯಕ್ಕೋಸ್ಕರ ನೀನು ಮಾಡುವಂತ ಎಲ್ಲ ತ್ಯಾಗದಲ್ಲಿಯೂ ದೇವರು ನಿನಗೆ ಶ್ರೇಷ್ಠವಾದಂತ ಉಡುಗೊರೆಯನ್ನು ಕೊಡುವವನಾಗಿದ್ದಾನೆ. Hallelujah. Hallelujah. My one message today is, ನನ್ನ ಒಂದು ಸಂದೇಶವು ಈ ದಿನದಲ್ಲಿ, fight a good fight. ಒಳ್ಳೆಯ ಶ್ರೇಷ್ಠವಾದಂತ ಹೋರಾಟವನ್ನು ಹೋರಾಡು. Fight a good fight of faith. ವಿಶ್ವಾಸದ ಶ್ರೇಷ್ಠ ಹೋರಾಟವನ್ನು ಹೋರಾಡು. Second, ಎರಡನೆಯದಾಗಿ run to win. ಆ ಒಂದು ಬಿರುದನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಓಡು. Third one, ಮೂರನೆಯದಾಗಿ, don't worry if people are crossing by, but still hold on to the presence of God. ಆ ಒಂದು ದೇವರ ಪ್ರಸನ್ನತೆಯನ್ನು ನೀನು ಹೊತ್ತಿಕೊಂಡಿರು. ಜನರು ಹೋಗುವುದರ ಬಗ್ಗೆ ನೀನು ಚಿಂತಿಸಬೇಡ. Hold on to the presence of God. ದೇವರ ಪ್ರಸನ್ನತೆಯನ್ನು ನೀನು ಹಾಗೆ ಹಿಡಿದುಕೊಂಡಿರು. God will bless the ministry. ದೇವರು ನಿನ್ನ ಸೇವೆಯನ್ನು God ಆಶೀರ್ವದಿಸುವನು. will bless the church. ದೇವರು ನಿನ್ನ ಸಭೆಯನ್ನು ಆಶೀರ್ವದಿಸುವನು. Your help comes from heaven above. ನಿನ್ನ ಸಹಾಯವು ಪರಲೋಕದಿಂದ ಬರುವಂತದ್ದಾಗಿದೆ. Your help doesn't come from any organization. ಯಾವ ಒಂದು ಸಂಸ್ಥೆಯಿಂದಲೂ ನಿನ್ನ ಒಂದು ಸಹಾಯ ಬರುವುದಿಲ್ಲ. Your help comes from heaven above. ನಿನ್ನ ಸಹಾಯವು ಪರಲೋಕದಿಂದಲೇ ಬರುವಂತದ್ದಾಗಿದೆ. Believe God. ದೇವರನ್ನು ವಿಶ್ವಾಸಿಸು. Have faith in God. ದೇವರಲ್ಲಿ ನಂಬಿಕೆ ಇಡು. The one who called you is faithful. He will never leave you. He will never forsake you. ನಿನ್ನನ್ನು ಕರೆದಾತನು ನಂಬಿಗಸ್ತನು. ಆತನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ. Oh, is a God who never leaves you in between. ದೇವರು ನಿನ್ನನ್ನು ಎಂದಿಗೂ ಮಧ್ಯದಲ್ಲಿ ಕೈ ಬಿಡುವುದಿಲ್ಲ. The same voice that called Abraham. ಅಬ್ರಹಾಮನನ್ನು ಕರೆದಂತ ಸ್ವರವು, The same God who promised Abraham. ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತ ದೇವರು, We see a nation standing in his name. ಆತನ ಒಂದು ಹೆಸರಿನಲ್ಲಿ ಈ ದಿನದಲ್ಲಿ ದೇಶಗಳು ನಿಂತಿರುವುದನ್ನು ನಾವು ನೋಡುತ್ತೇವೆ. He fulfills the promise. ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವವನಾಗಿದ್ದಾನೆ. He fulfills the promise. ಆತನು ವಾಗ್ದಾನವನ್ನು ನೆರವೇರಿಸುವವನಾಗಿದ್ದಾನೆ. Many people told me, how can you do in Karnataka? ಅನೇಕರು ನನಗೆ ಹೇಳಿದರು, ನೀನು ಕರ್ನಾಟಕದಲ್ಲಿ ಹೇಗೆ ಮಾಡುತ್ತೀಯಾ, How can you do this big ministry? ಈ ದೊಡ್ಡ ಸೇವೆಯನ್ನು ಹೇಗೆ ಮಾಡುತ್ತೀಯಾ ಎಂಬುದಾಗಿ ಅನೇಕರು ಕೇಳಿದರು. Who will fund you? ಯಾರು ನಿನಗೆ ಹಣ ಸಹಾಯ ಮಾಡುವವರು? Who will help you? ಯಾರು ನಿನಗೆ ಸಹಾಯ ಮಾಡುವವರು? Who will stand with you? ಯಾರು ನಿನ್ನೊಂದಿಗೆ ನಿಲ್ಲುವವರು? How will you do all these things? ಹೇಗೆ ನೀನು ಇದೆಲ್ಲವನ್ನು ಮಾಡುತ್ತೀಯಾ? I don't know. ನನಗೆ ಗೊತ್ತಿಲ್ಲ. But one thing I know. ಆದ್ರೆ ಒಂದು ಮಾತ್ರ ನನಗೆ The ಗೊತ್ತು, voice that called me, I will never leave me.
will never forsake me. ನನ್ನನ್ನು ಕರೆದಾತನ ಸ್ವರವು ನನ್ನನ್ನು ಎಂದಿಗೂ ಬಿಡುವುದಿಲ್ಲ, ಅದು ಎಂದಿಗೂ ನನ್ನನ್ನು ತೊರೆಯುವುದಿಲ್ಲ. The voice that called me will never leave me in between. ನನ್ನನ್ನು ಕರೆದಾತನ ಸ್ವರವು ಅದು ಎಂದಿಗೂ ನನ್ನನ್ನು ಮಧ್ಯದಲ್ಲಿ He ಬಿಡುವುದಿಲ್ಲ. will fulfill the promises. ಆತನು ವಾಗ್ದಾನವನ್ನು ನೆರವೇರಿಸುವವನಾಗಿದ್ದಾನೆ. The same God has called you. ಅದೇ ದೇವರು ನಿನ್ನನ್ನು ಕರೆದಿದ್ದಾನೆ. He will never leave you in between. ಆತನು ನಿನ್ನನ್ನು ಎಂದಿಗೂ ಮಧ್ಯದಲ್ಲಿ ಕೈ He ಬಿಡುವುದಿಲ್ಲ. will fulfill all the promises that he has made for you. ನಿನಗೋಸ್ಕರ ಆತನು ಮಾಡಿದಂತ ಎಲ್ಲಾ ವಾಗ್ದಾನಗಳನ್ನು ನೆರವೇರಿಸುವವನಾಗಿದ್ದಾನೆ. But one thing, ಆದರೆ ಒಂದು ಮಾತ್ರ, stand ನಿಲ್ಲು, faithfully. ನಂಬಿಕೆಯಿಂದ ದೃಢವಾಗಿ ನಿಲ್ಲು. Don't take crooked paths. ನೀನು ಅಡ್ಡದಾರಿಯನ್ನು ಹಿಡಿಯಬೇಡ. Don't use your brain. ನಿನ್ನ ಒಂದು ಬುದ್ಧಿಯನ್ನು ಉಪಯೋಗಿಸಬೇಡ. Trust in God. ದೇವರಲ್ಲಿ ನಂಬಿಕೆ ಇಡು. Trust in God. ದೇವರಲ್ಲಿ ನಂಬಿಕೆ ಇಡು. He will do it. ಆತನು ಅದನ್ನು He ಮಾಡುವವನಾಗಿದ್ದಾನೆ. will do it. ಆತನು He ನೆರವೇರಿಸುವವನಾಗಿದ್ದಾನೆ. will not put you to shame. ನಿನ್ನನ್ನು ಆತನು ಎಂದಿಗೂ He ನಾಚಿಕೆಗೊಳಗಾಗಿಸುವುದಿಲ್ಲ. will never put your head down. ನಿನ್ನ ತಲೆಯನ್ನು ಆತನು ಎಂದಿಗೂ ತಗ್ಗಿಸುವವನಲ್ಲ. My God is a God who fulfills all his promises. ನನ್ನ ದೇವರು ಆತನು ತನ್ನ ಎಲ್ಲಾ ವಾಗ್ದಾನಗಳನ್ನು ನೆರವೇರಿಸುವಂತ ದೇವರಾಗಿದ್ದಾನೆ. Hallelujah. ಹಲ್ಲೆಲೂಯಾ. Fight a good fight. ಒಳ್ಳೆಯ ಶ್ರೇಷ್ಠವಾದಂತ ಹೋರಾಟವನ್ನು ಹೋರಾಡು. Run for the souls. ಆತ್ಮಗಳಿಗೋಸ್ಕರ ಓಡು. Run for the souls. ಆತ್ಮಗಳಿಗೋಸ್ಕರ ಓಡು. Run for the ministry. ಸೇವೆಗೋಸ್ಕರ ಓಡು. Run for the church. ಸಭೆಗೋಸ್ಕರ ಓಡು. God will bless you. ದೇವರು ನಿನ್ನನ್ನು ಆಶೀರ್ವದಿಸುವನು. Fight. ಹೋರಾಡು. You are called to fight. ನೀನು ಹೋರಾಡುವುದಕ್ಕೋಸ್ಕರ ಕರೆಯಲ್ಪಟ್ಟವನು. Fight in faith. ವಿಶ್ವಾಸದೊಂದಿಗೆ ಹೋರಾಡು. God will bless you. ದೇವರು ನಿನ್ನನ್ನು Can ಆಶೀರ್ವದಿಸುವನು. we all pray? ನಾವೆಲ್ಲರೂ ಹಾಗೆ I want ಪ್ರಾರ್ಥಿಸೋಣ. Pastor Jeevan to sing a chorus. ಪಾಸ್ಟರ್ ಬೋಧಕ ಜೀವನವರು ಬಂದು ಒಂದು ಕೋರಸ್ ಅನ್ನು ಹಾಡಲು Wherever you ಕೇಳಿಕೊಳ್ಳುತ್ತಾರೆ. are, my pastors, ಎಲ್ಲಿದ್ದರೂ ನನ್ನ ಬೋಧಕರೇ, come on, get connected with me in the spirit. ಆತ್ಮದಲ್ಲಿ ನನ್ನೊಂದಿಗೆ ನೀವು ಸೇರಿಕೊಳ್ಳಿರಿ. I wanted to pray for you. ನಾನು ನಿಮಗೋಸ್ಕರ Come on, ಪ್ರಾರ್ಥಿಸಲಿಕ್ಕಿದ್ದೇನೆ. everybody. ಎಲ್ಲರೂ If you are listening to this voice, ಈ ಸ್ವರವನ್ನು ಕೇಳುತ್ತಿದ್ದರೆ, if you are listening this sound in your house, ನಿನ್ನ ಮನೆಯಲ್ಲಿ ಈ ಶಬ್ದವನ್ನು ಕೇಳುತ್ತಿದ್ದರೆ, come on, join with me in the spirit. ನನ್ನೊಂದಿಗೆ ಆತ್ಮದಲ್ಲಿ ನೀವು ಸೇರಿಕೊಳ್ಳಿರಿ. Come on, join with me in the spirit. ನನ್ನೊಂದಿಗೆ ನೀವು ಆತ್ಮದಲ್ಲಿ ಸೇರಿಕೊಳ್ಳಿರಿ. And God is going to do great things. ದೇವರು ಶ್ರೇಷ್ಠವಾದಂತ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನನ್ನನ್ನು ಬಿಡಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಆರಾಧನೆ 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 ನನ್ನಾಪ್ತ ಯೇಸುವೇ, ನನ್ನಾಪ್ತ ಯೇಸುವೇ, ಮಹಿಮೆ ನಿನಗಯ್ಯ. ದೈವ ಸೇವಕರಲ್ಲಿ ಒಂದು ವಿನಂತಿ, ಇರುವ ಸ್ಥಳಗಳ ಕಣ್ಣುಗಳು ಮುಚ್ಚಿ ಕರಗಳು ಮೇಲೆ ಕತ್ತಿ ಕೇಳಿದ ಸಂದೇಶದ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಹೇಳುವ, ಮಹಿಮೆ ನೀನಾಗಯ್ಯ, ಮಹತ್ವ ನೀನಾಗಯ್ಯ, ಮಹಿಮೆ ನೀನಾಗಯ್ಯ, ಮಹತ್ವ ನೀನಾಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನಾಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನಾಗಯ್ಯ. ಆರಾಧನೆ ಆರಾಧನೆ ಆರಾಧನೆ
ಎಲ್ಲಿ ನಿಮಗೆ ಸ್ವಸ್ಥತೆ ಬೇಕಾಗಿದೆಯೋ Amen. ಅಲ್ಲಿ ನಿಮ್ಮ ಕರಗಳನ್ನು ಇಟ್ಟುಕೊಳ್ಳಿರಿ. ನಿಮ್ಮ ಮಕ್ಕಳಿಗಿದ್ದರೆ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಕರಗಳನ್ನು ಇಡಿ. Hallelujah. ನಿಮ್ಮ ವೈಫ್ ಮೇಲೆ ವೈಫ್ಗಾಗಿದ್ದರೆ ಅವರ ಮೇಲೆ ನಿಮ್ಮ ಕೈಗಳನ್ನು ಇಡಿರಿ. Hallelujah. ಈಗ ಪ್ರಾರ್ಥನೆ ಮಾಡುವಾಗ ಈ ಸಮಯದಲ್ಲಿ Amen. Amen. ದೇವರು ಎಲ್ಲರಿಗೂ ಸ್ವಸ್ಥತೆಯನ್ನು Hallelujah. ಕೊಡುತ್ತಾರೆ. Hallelujah. God Hallelujah. is healing now. Amen. May Jesus heal everybody right now. Yes. Wherever you are, if anybody is sick, as you are listening to me, ನನ್ನನ್ನು ಕೇಳುತ್ತಿರುವ ಈ ಸಮಯದಲ್ಲಿ ಸ್ವಸ್ಥತೆ ಬೇಕಾಗಿ ಪ್ರಾರ್ಥನೆ ಮಾಡುವ ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರೇ, ಈಗ ಇವರ ಶರೀರವನ್ನು ಮುಟ್ಟಿ ಇವರಿಗೆ ಅಪ್ಪ ಸ್ವಸ್ಥತೆ ಕೊಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. Lord, I send forth the word of healing. I send forth the word of healing. Let healing happen in every family, Lord. All the fever shall leave the children. All the sickness shall leave the family. All the pain shall leave the family. Lord, I pray for all the pastors who are with sickness. They shall be healed right now in Jesus' name. All the BP shall come to normal. All the sugar level shall come to normal. All the heart disease, all the kidney disease, all the lung disease, all the liver disease shall be healed right now in Jesus' name. Hallelujah. Hallelujah. ಯೇಸುವಿನ ನಾಮದಲ್ಲಿ I send the word of healing. Yes, Lord. Come on, receive it, pastors. Amen. Come on, receive it, my Hallelujah. children. Hallelujah. Whoever Hallelujah. watching me, ಯಾರೆಲ್ಲ ನನ್ನನ್ನು ಕೇಳ್ತಾ ಇದ್ದೀರೋ, whoever is watching me now, receive your healing in your house right now. Amen. Hallelujah. Let the testimony rise for Jesus. Let the testimony rise for Jesus. Yes, Lord. Oh, Holy Spirit, touch everybody. Amen. Touch everybody. Hallelujah. Let the healing happen right now. Amen. Hallelujah. Come on, pastors. As I am praying for you, Stop. as I am praying for you, may the healing happen. Hallelujah. Receive it by faith. Hallelujah. No more medical expenses in your families ಹೌದು. this month. Hallelujah. ಈ ತಿಂಗಳಲ್ಲಿ ಯಾವ ಮೆಡಿಕಲ್ ಎಕ್ಸ್ಪೆನ್ಸಸ್ ಇಲ್ಲದ ಹಾಗೆ ದೇವರು ನಿಮ್ಮನ್ನು ರಕ್ಷಣೆ ಹೊಂದಿಕೊಳ್ಳುತ್ತಾರೆ. Amen. He will Hallelujah. protect Hallelujah. everybody Amen. by the blood of Amen. Jesus. Hallelujah. 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 Oh, thank you, Jesus. No more accidents. Yes, Lord. God's protection shall rest upon all the ministers of God. Thank you, Lord. ದೇವರ Thank you. ಸುರಕ್ಷತೆ ಎಲ್ಲ ಸೇವಕರ ಮೇಲೆ ಇರಲಿ. Amen. No accidents. Yes. The blood of Jesus will cover all the pastors. Amen. The blood of Jesus will cover all the families. ವಂದನೆಗಳು. All your Hallelujah. churches Hallelujah. shall be blessed. Amen. Hallelujah. Healing. I'm sending the healing. Hallelujah. I'm sending the word of healing. Yes, Lord. Oh, Holy Spirit is telling me, send the word of healing. Yes, Lord. Oh, Hallelujah. send the word of Hallelujah. healing. Hallelujah. Send the word of Hallelujah. healing. I heal you in Jesus' name. Amen. I heal you in Jesus' Amen. name. Hallelujah. All your knee pain shall leave you in Jesus' name. Amen. Hallelujah. Your spinal cord problem, Jesus shall heal you in Jesus' Amen. name. Hallelujah. Hallelujah. Healing, Lord. Let healing happen. Hallelujah. Healing happen. Hallelujah. Receive it. Yes. Wherever you are, clap your hands and receive your healing. Amen. Hallelujah. 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 ನಿಮ್ಮ ಸೌಖ್ಯವನ್ನು ಹೊಂದಿಕೊಳ್ಳಿರಿ. Amen. Hallelujah. In Jesus' name. Thank you, Heavenly Father. Thank you for this wonderful service, wonderful time. Thank you for all my pastors. Lord, bless them. Bless their family. Bless their churches. Bless their ministry. Let them fight a good fight of faith and win, Father God. I bless them in Jesus' name. Everybody said with faith. Amen. Let us all receive the blessings. ಆಂಡವರಾಗಿ
இயேசு கிறிஸ்துவின் கிருபையும் பிதாவின் அன்பு பரிசுத்த ஆவியாருடைய அன்னியுடைய ஐக்கியமும் உங்களோடவும் ஊழியத்தோடவும்